ಮೊದಲಿಗೆ ಗಿರೀಶ್ ಸರ್ ಈ ಚಿತ್ರದ ನಿರ್ದೇಶಕರು, ಕಂಗ್ರಾಟ್ ಸರ್. ಯಾಕಂತಂದ್ರೆ ಒಂದು ಟ್ರೈಲರ್ ಅಲ್ಲೇ ಒಂದು ಸಿನಿಮಾ ಕಂಟೆಂಟ್ ನ ಬಹಳ ಬ್ಯೂಟಿಫುಲ್ ಆಗಿ ಕಟ್ ಮಾಡಿದ್ದಾರೆ. ಭೂಮಿ ಮತ್ತೆ ಆಕಾಶ, ಗಗನ, ಭೂಮಿಗೂ ಗಗನಕ್ಕೂ ಒಂದು ಅದ್ಭುತವಾದಂತಹ ಅವಿನಾಭಾವ ಸಂಬಂಧ ಇದೆ, ಒಂದು ಶ್ರೇಷ್ಠತೆ ಇದೆ. ಅವೆರಡೂ ಒಂದು ಪೊಯೆಟಿಕ್ ಟೈಟಲ್ ಅಂತ ನೆನ್ಬೋದು. ಆ ಒಂದು ಸಂಬಂಧವನ್ನ, ಆ ಒಂದು ಶ್ರೇಷ್ಠತೆಯನ್ನ ಸಾರುವಂತ ಒಂದು ಶೀರ್ಷಿಕೆ ಭುವನಂ ಗಗನಂ. ಆ ಒಂದು ಶೀರ್ಷಿಕೆಯನ್ನ ತೂಗುವಂತ ಒಂದು ಸಿನಿಮಾ ಅಂತ ಅನ್ಸುತ್ತೆ ಟ್ರೈಲರ್ ನೋಡಿದಾಗ. ಯಾಕಂತಂದ್ರೆ ಬಹಳಷ್ಟು ಭಾವನೆ ಇದೆ, ಬಹಳಷ್ಟು ಒಂದು ಎಮೋಷನ್ಸ್ ಎದ್ದು ಕಾಣ್ತಾ ಇದೆ, ಅಂಡ್ ಕಮರ್ಷಿಯಲ್ ಆಗಿದೆ. ಅಂಡ್ ಇಬ್ರು ಶ್ರೇಷ್ಠ ನಟರು, ನನ್ನ ಫೇವರೇಟ್ ಆಕ್ಟರ್ಸ್ ಗಳಲ್ಲಿ ಖಂಡಿತ ಪ್ರಮೋದ್ ಸರ್. ಅವರು ಎಂತ ಅದ್ಭುತ ನಾಯಕ ನಟ ಅಂತಂದ್ರೆ, ಅವರ ಬಾಂಡ್ ರವಿ ಸಿನಿಮಾ ನೋಡಿದಾಗ್ಲೂ ಕೂಡ ನಂಗೆ ಅನ್ನಿಸ್ತು, ಪಾತ್ರದೊಳಗಡೆ ಅಷ್ಟು ಮಗ್ನರಾಗಿ ತಮ್ಮನ್ ತಾವು ಆ ಒಂದು ಪಾತ್ರ ಅನ್ಕೊಂಡು ಅಭಿನಯಿಸುವಂತ ಒಬ್ರು ನಟರು. ಅಂಡ್ ಪೃಥ್ವಿ ಅಂಬರ್ ಸರ್ ಎಕ್ಸ್ಟ್ರಾರ್ಡನರಿಯಾಗಿ ಪರ್ಫಾರ್ಮ್ ಮಾಡುವಂತ ಒಬ್ರು ನಾಯಕ. ಇಬ್ಬರನ್ನು ಕೂಡ ತೆರೆ ಮೇಲೆ ಅಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ಗಿರೀಶ್ ಸರ್, ಕಂಗ್ರಾಟ್ ಸರ್. ಅಂಡ್ ನಮ್ಮ ನಿರ್ಮಾಪಕರು ಕಾಣಿಸುತ್ತೆ ಸರ್, ಅಷ್ಟು ರಿಚ್ ಆಗಿದೆ ಎಲ್ಲ, ಈಚ್ ಅಂಡ್ ಎವ್ರಿ ಫ್ರೇಮ್. ಅಂಡ್ ಮ್ಯೂಸಿಕ್ ಡೈರೆಕ್ಟರ್ ಗುಗುನಿ ವಿಜಯ್ ಸರ್, ಎಕ್ಸಲೆಂಟ್ ಆಗಿದೆ ರೀ ರೆಕಾರ್ಡಿಂಗ್ ಎಲ್ಲ. ಅಂಡ್ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂತ ಎಲ್ಲ ಕಲಾವಿದರಿಗೆ, ಎಲ್ಲ ತಂತ್ರಜ್ಞರಿಗೆ ನನ್ನ ಕಡೆಯಿಂದ ಶುಭಾಶಯಗಳು. ಅಂಡ್ ಅದ್ಭುತವಾದಂತ ಒಂದು ಸಿನಿಮಾ ಇದಾಗತ್ತೆ. ಭೂಮಿನ ಮತ್ತೆ ಆಕಾಶನ ನಾವು ಯಾವಾಗ್ಲೂ ನೆನ್ಪಿಟ್ಕೋತೀವಲ್ಲ, ಆ ತರದ ನೆನ್ಪಿಟ್ಕೊಳ್ಳೋ ಅಂತ ದೊಡ್ಡ ಸಕ್ಸಸ್ ಈ ಸಿನಿಮಾಗೆ ಸಿಗಲಿ ಅಂತ ನನ್ನ ಕಡೆಯಿಂದ ಆಶಿಸ್ತೀನಿ. ಶುಭವಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಮಾಸ್ತಿ ಸರ್. ಎಲ್ಲರಿಗೂ ನಮಸ್ಕಾರ. ಮಹೇಶ್ ಈ ಕಾರ್ಯಕ್ರಮಕ್ಕೆ ಆಕ್ಚುಲಿ ಅಯೋಗ್ಯ ಟು ಡೈಲಾಗ್ ಬರೀತಿದ್ದೆ. ಸರಿ ನಾನೇ ಇರ್ತೀನಿ ಬನ್ನಿ ಅಂದ್ರು. ನೋಡಿದ್ರೆ ನಮ್ಮ ಹೀರೋ ಸಾರು ಇದ್ದಾರೆ, ನಮ್ಮ ಪ್ರೊಡ್ಯೂಸರ್ ಸಾರು ಇದ್ದಾರೆ. ಮುನೇಗೌಡ ಸರ್, ತುಂಬಾ ಒಳ್ಳೇದಾಗಲಿ ಸರ್. ನಿಮ್ಗೆ ಸಿನಿಮಾ ಪ್ರೀತಿ ಮತ್ತೆ ಹೊಸ ನಿರ್ದೇಶಕರಿಗೆ ಬೆಂಕಟ್ಟೋ ರೀತಿ ತುಂಬಾ ಇಷ್ಟ. ಮತ್ತೆ ಯಾವಾಗಲೂ ಚಿತ್ರರಂಗದಲ್ಲಿ ಹೀರೋಗಳಿಲ್ಲ ಅನ್ನೋ ಒಂದು ಪ್ರಮಾದ ಇರುತ್ತೆ, ಅದಕ್ಕೆ ಆಪೋಸಿಟ್ ನಮ್ಮ ಪ್ರಮೋದು. ಮತ್ತೆ ಪೃಥ್ವಿ ಪ್ರತಿಭೆಗೆ ರೂಪ, ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಮತ್ತೆ ಆ ಒಂದು ಪಾತ್ರನ ಅವಗಾಯಿಸ್ಕೊಂಡು ಮಾಡೋದು ತುಂಬಾ ಸುಲಭದ ವಿಚಾರ ಅಲ್ಲ, ತುಂಬಾ ಚೆನ್ನಾಗಿ ಮಾಡಿದಿರ. ಮತ್ತೆ ಗಿರೀಶ್ ಮೂಲಿಮನಿ ಅವ್ರಿಗೆ ವಿಶ್ ಮಾಡಲೇಬೇಕು. ಮತ್ತೆ ನಮ್ಮ ಪ್ರಸನ್ನ ಡೈಲಾಗ್ ರೈಟ್ರು, ನಾವಿಬ್ರು ಗೋಸ್ಟಲ್ಲಿ ಕೆಲಸ ಮಾಡಿದ್ದೀವಿ. ನನ್ ತುಂಬಾ ಇಷ್ಟ ಆಯಿತು ಮಾತುಗಳು. ಮತ್ತೆ ಫಸ್ಟ್ ಹಾಡು ಕೇಳಿದಾಗಲೇ ತುಂಬಾನೇ ಇಂಪ್ರೆಸಿವ್ ಆಗಿತ್ತು. ಎಲ್ಲ ಟೀಮ್ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಸೊ ಎಲ್ಲ ಬಂದಿರೋರು, ಅವ್ರಿಗೆ ವೆಂಕಟಾಗಿ ಬಂದಿರೋರು ಎಲ್ರಿಗೂ ವಿಶ್ ಮಾಡ್ತಾ ಇದ್ದೀನಿ. ಮತ್ತೆ ಭುವನಂ ಗಗನಂಗೆ ಒಳ್ಳೇದಾಗಲಿ, ತುಂಬಾ ಒಳ್ಳೆ ಸಿನಿಮಾ. ನಿಮ್ಮೆಲ್ಲರ ಸಪೋರ್ಟ್ ಈ ಸಿನಿಮಾಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಿರ್ದೇಶಕರಾಗಿರೋ ಮಹೇಶ್ ಕುಮಾರ್ ಅವರು ಮಾತನಾಡಬೇಕಾಗಿತ್ತು. ಎಲ್ರಿಗೂ ನಮಸ್ಕಾರ. ಸುಮಾರು 4-5 ತಿಂಗಳಿಂದ ನಾನು ಈ ಸಿನಿಮಾ ಜೊತೆ ಜರ್ನಿಲಿದ್ದೀನಿ. ಎಲ್ಲರೂ ಟ್ರೈಲರ್ ನೋಡಿದ್ದಾರೆ. ನಾನು 2 ಸಲ ಸಿನಿಮಾ ನೋಡಿದ್ದೀನಿ. ಒಂದ್ಸಲ ಕರ್ನಾಟಕದಲ್ಲಿ, ಇನ್ನೊಂದ್ಸಲ ದುಬೈಲಿ ನೋಡಿದೆ. ಫೈನಲ್ ರೀ ರೆಕಾರ್ಡಿಂಗ್ ಆಗಿತ್ತು. ಈ ಮಾತಲ್ಲಿ ಉತ್ಪ್ರೇಕ್ಷೆ ಇಲ್ಲ. ಕನ್ನಡ ಚಿತ್ರರಂಗದಲ್ಲಿ ಲವ್ ಸ್ಟೋರಿಗಳಂತ ಹೇಳಿದ್ರೆ ತುಂಬಾ ಸಿನಿಮಾ ಹಿಟ್ ಆಗಿದೆ. ಅದ್ರಲ್ಲಿ ನೆನ್ಪೊಳಿಯೋದು ಮುಂಗಾರು ಮಳೆ, ಅಮೃತಧಾರೆ, ಮಿಲನ ಸಿನಿಮಾಗಳು. ಆ ಸಾಲಿಗೆ ಈ ಸಿನಿಮಾನು ಸೇರ್ಲಿ, ಆ ಸಕ್ಸಸ್ಸು ಸಿಕ್ಕಂತ, ಆ ಸಿನಿಮಾಗಳು ಸಿಕ್ಕಂತ ಸಕ್ಸಸ್ಸು ನಮ್ಮ ಭುವನಂ ಗಗನಂ ಸಿನಿಮಾಗೂ ಸಿಗ್ಲಿ. SVC ಫಿಲಮ್ಸ್ ಅಂದ್ರೆ ನನಗೆ ಒಂದು ಅವಿನಾಭಾವ ಸಂಬಂಧ. ನಮ್ಗೆ ಅನ್ನೋದತ್ರು ಸರ್, ನಿಮ್ಗೆ ಒಳ್ಳೇದಾಗ್ಲಿ. ಆ್ಯಂಡ್ ಪರ್ಫಾರ್ಮೆನ್ಸ್ ಸರ್, ನಾನು ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ಕಾಲ್ ಮಾಡಿದ್ದು ಪೃಥ್ವಿ ಅವರಿಗೆ. ಒಂದು ಮಾತು ಹೇಳಿದೆ, ಉತ್ಪ್ರೇಕ್ಷೆ ಇಲ್ಲ, ಕನ್ನಡದ ಕಮಲ್ ಹಾಸನ್ ಅಂತ ಹೇಳಿದೆ. ಈ ಪಾತ್ರ ನೋಡಿ, ಉತ್ಪ್ರೇಕ್ಷೆ ಇಲ್ಲ, ಅಷ್ಟು ಚೆನ್ನಾಗಿ ಆ ಪಾತ್ರ ನಿರ್ವಹಿಸಿದ್ದಾರೆ. ನಾರ್ಮಲ್ ಪಾತ್ರ ಮಾಡೋದು ತುಂಬಾ ಈಸಿ, ಬಟ್ ತುಂಬಾ ಟಫ್ ಇದೆ. ಅದನ್ನ ಅಷ್ಟು ಹೋಮ್ ವರ್ಕ್ ಮಾಡೋದಂತೆ. ಮನೇಲೆಲ್ಲ ಬಯಸ್ಕೊತಾ ಇದೆ, ಸರ್ ಇದನ್ನೆಲ್ಲ ಪರ್ಫಾರ್ಮೆನ್ಸ್ ಮಾಡಿ ಅಂತ ಹೇಳ್ತಾ ಇದ್ರು. ನಾನು ಹೇಳಿದ ಮಾತು ನೀವು ಹೇಳ್ತೀರಾ. ಹಾಗೆ ಇನ್ನೊಂದು ಈಸಿ ಅಂದ್ರೂ ಟಫೆಸ್ಟ್ ಪಾತ್ರ, 2 ರೀತಿಯ ಪಾತ್ರಗಳನ್ನು ಮಾಡಿದಂತ ನನ್ನ ಆತ್ಮೀಯ ಗೆಳೆಯರಾದ ಪ್ರಮೋದ್ ಅವ್ರಿಗೂ ಅಷ್ಟೇ ಎಕ್ಸಲೆಂಟ್. ಒಂದು ಮಾಸ್ ಎಲಿಮೆಂಟ್ ನ ಅಂಡ್ ಎಮೋಷನ್ ಆಗಿ ತಂದಿದ್ದೀರಾ. ಹಾಗೆ ರಚಿಲ್ ಅವರು, ಅಶ್ವತಿ ಅವರು ಅಷ್ಟೇ ತುಂಬಾ ಚೆನ್ನಾಗಿದೆ. ಹಾಗೆ ಗಿರೀಶ್ ಅವರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ತುಂಬಾ ಚೆನ್ನಾಗಿ ಒಂದು 3 ವರ್ಷಗಳ ಕಾಲ ಟೈಮ್ ತಕೊಂಡು ಸರ ಹೇಳ್ತಾ ಇದ್ರು. ಎಲ್ಲದಕ್ಕೂ ಅವರೇ ಕಾರಣ ಅಂತ. ಹೌದು, ನಿರ್ಮಾಪಕರೇ ಕಾರಣ, ಬಟ್ ಅನ್ಕೊಂಡಾಗೆ ನೀವು ಔಟ್ಪುಟ್ ತಂದಿದ್ದೀರಾ. ಔಟ್ಪುಟ್ ಇದೆ, ನಾವೆಲ್ಲ ನಿಂತಿದ್ದೀವಿ ಅಷ್ಟೇ. ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮಂಜನ ಮಾತಾಡ್ತದೆ, ನೀನ ಮಾತಾಡ, ನನಗೇನ ದೊಡ್ಡ, ನನಗೆ ದಪ್ಪ ಇದೆ ಮಾತಾಡ.
ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಫೆಬ್ರವರಿ 14 ಬಹಳ ವಿಶೇಷ ದಿನ ಅಲ್ಲ. ಎಲ್ರು ಯಾರನ್ನ ಕರ್ಕೊಂಡು ಸಿನಿಮಾಗೆ ಹೋಗ್ತೀರಾ, ಯಾವ್ದಾದ್ರು ಸಿನಿಮಾಗೆ ಹೋಗೋ ಬಂದು ಸಿನಿಮಾಗೆ ಬನ್ನಿ. ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಮತ್ತೆ ಪೃಥ್ವಿಯವ್ರ ಬಗ್ಗೆ ಹೇಳ್ಬೇಕು. ಪೃಥ್ವಿಯವರು, ಪ್ರಮೋದ್ ಅವರು ಅದ್ಭುತ ನಟರು. ನಾವೇನು ಮಾತಾಡೋದೇನಿಲ್ಲ, ನಿಮ್ಗೆ ಗೊತ್ತು ಎಂತ ನಟರು ಅಂತ. ಬಟ್ ಇಂಥ ಒಂದು ಟೀಮಲ್ಲಿ ನನಗೂ ಕರೆಸಿದ್ರಲ್ಲ, ಬಹಳ ಖುಷಿ ಆಗುತ್ತೆ. ಒಳ್ಳೇದಾಗ್ಲಿ. ದಯವಿಟ್ಟು ಸಿನಿಮಾ ನೋಡಿ, ಬಹಳ ಅದ್ಭುತವಾಗಿದೆ. ನಮ್ಮ ಗಿರೀಶ್ ಅಣ್ಣವರು ತುಂಬಾ ಅದ್ಭುತವಾಗಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಥ್ಯಾಂಕ್ ಯು ಅಣ್ಣ. ನೀವು ಸಿನಿಮಾ ನೋಡಿದ್ಮೇಲೆ ನೀವೇ ಮಾತಾಡ್ತೀರಾ ಕಲಾವಿದರ ಬಗ್ಗೆ ಯಾವ ರೀತಿ ಆಕ್ಟ್ ಮಾಡಿದಾರೆ ಅಂತ. ಥ್ಯಾಂಕ್ ಯು ಸೊ ಮಚ್. ಬಂದು ಸಿನಿಮಾ ನೋಡಿ ಎಲ್ಲರೂ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಮಂಜು ಪಾಲ್ಗಡ್ ಅವರೇ. ಶಿವರಾಜ್ ಕೆ ಅವರೇ. ಎಲ್ರಿಗೂ ನಮಸ್ಕಾರ. ನಾನು ಡೈರೆಕ್ಟರ್ ಬರ್ಬೇಕು ಹೋದಾಗ ಡೈರೆಕ್ಟರ್ ಟ್ರೈಲರ್ ರಿಲೀಸ್ ಆದ್ಮೇಲೆ ನೋಡಿದ್ಮೇಲೆ ಕೇಳಿದ್ರು ಹೆಂಗ ಅನಿಸ್ತು ಅಂತ. ಸರ್, ಆಲ್ರೆಡಿ ಸಕ್ಸಸ್ ಆಗಿರೋ ಸಿನಿಮಾನ ನಮ್ಗೆ ಈಗ ಏನೋ ಟ್ರೈಲರ್ ತೋರಿಸ್ತಿದ್ರೆ ಬಿಡಿ ಸರ್ ಅಂತ ಹೇಳ್ಬಿಟ್ಟು ಹೇಳಿದೆ. ಯಾಕಂದ್ರೆ ಆಲ್ರೆಡಿ ದುಬೈ ಕನ್ನಡಿಗರು ಮೆಚ್ಚಿ ಒಂದು ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನೇನಿದ್ರು ನಮ್ಮ ಕರ್ನಾಟಕದ ಕನ್ನಡಿಗರೆಲ್ಲ ಒಪ್ಕೊಬೇಕಾಗಿರೋ ಸಿನಿಮಾ ನಮ್ಮ ಭುವನಂ ಗಗನಂ. ಮುನೇಗೌಡರು ಸರ್ ಈಗ ಆಲ್ರೆಡಿ ನಮ್ಮ ಅಯೋಗ್ಯ 2 ಸಿನಿಮಾದ ನಿರ್ಮಾಪಕರು. SVC ಅನ್ನೋ ಒಂದು ಬ್ಯಾನರು, ಅದ್ರಲ್ಲಿ ಆಲ್ರೆಡಿ ನಾವು ಕ್ರಿಕೆಟ್ ಮಾಡಿದ್ದೀವಿ, ಈಗ ಕೆಲಸನೂ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ಕೆಲಸ ಮುಗ್ದಿರುವಂತ ಒಂದು ಒಳ್ಳೆ ಸಿನಿಮಾನ ಟ್ರೈಲರ್ ನೋಡಿದ್ವಿ, ಸಾಂಗ್ ನೋಡಿದ್ವಿ. ಇವ್ರ ಬಗ್ಗೆ ಏನ್ ಹೇಳೋದು, ಇವ್ರು ಮಾತಾಡ್ಬಿಟ್ರೆ ಸಾಕು ನಡುತ್ತದೆ ಥಿಯೇಟರ್ ಅಂತ ಅನ್ಕೊಂತದೆ ಪ್ರಮೋದ್. ಸೊ ಅಂತ ಕಂಚಿನ ಕಂಠ. ಸೊ ನಟನೆ ಬಗ್ಗೆ ಪೃಥ್ವಿ ಅಂಬರವರು ಮತ್ತೆ ಪ್ರಮೋದ್ ಅವ್ರ ಬಗ್ಗೆ ಏನು ಹೇಳೋ ಆಗಿಲ್ಲ. ಈಗ ಟ್ರೈಲರ್ ಅಲ್ಲಿ ಅದು ಕಾಣಸಿಕ್ಕಿದೆ. ಸೊ ಭೂಮಿಲಿರುವಂತ ಎಲ್ಲ ಅದ್ಭುತವಾದಂತಹ ಲೊಕೇಶನ್ ಅಲ್ಲಿ ಶೂಟ್ ಆಗಿರೋ ಈ ಸಿನಿಮಾ ಗಗನದೆತ್ತರಕ್ಕೆ ಸಕ್ಸಸ್ ಕಾಣಲಿ ಅನ್ನೋ ಒಂದು ಆಸೆ ನಂದು. ಅದಾಗ್ಲಿ. ಸೊ ಒಂದು ಒಳ್ಳೆ ಸಿನಿಮಾ ಯಾವಾಗಲೂ ಗೆಲ್ಬೇಕು. ಒಂದು ಒಳ್ಳೆ ದಿನ ರಿಲೀಸ್ ಆಗ್ತಾ ಇದೆ, ಪ್ರೇಮಿಗಳ ದಿನ. ಸೊ ಆ ದಿನ ತಾವೆಲ್ಲರೂ ಹೋಗಿ ಈ ಸಿನಿಮಾನ ಥಿಯೇಟರ್ ನೋಡಿ. ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟರ್ ನೋಡಿ. ನಮ್ಮ ಭುವನಂ ಗಗನಂ ಸಿನಿಮಾನ ಗೆಲ್ಸಿ, ಆ ಸಕ್ಸಸ್ಗೆ ನೀವೆಲ್ಲರೂ ಕಾರಣ ಆಗಿ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ದಯವಿಟ್ಟು ನೀವು ಇದು ಅದೇ ರೀತಿಯಾಗಿ ನಮ್ಮ ಇಬ್ಬರು ನಾಯಕರು ದಯವಿಟ್ಟು ವೇದಿಕೆಗೆ ಬರಬೇಕು. ಪ್ರಮೋದ್ ಪಂಜೂರು, ಅದೇ ರೀತಿಯಾಗಿ ಪೃಥ್ವಿ ಅಂಬಾರ್ ಆನ್ ಸ್ಟೇಜ್ ಪ್ಲೀಸ್. ಹೀರೋಸ್ ಎಂಟ್ರಿ ಆದಾಗ ಶಿಳ್ಳೆ ಚಪ್ಪಾಳಿ ಸೌಂಡ್ ಒಂದು ಸ್ವಲ್ಪ ಜಾಸ್ತಿ ಇದೆ. ಮಾಸ್ತಿ ಅವರಿಗೆ ಮತ್ತೊಮ್ಮೆ ಭುವನಂ ಗಗನಂ ಚಿತ್ರತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ. ಚೇತನ್ ಕುಮಾರ್ ಸರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅದೇ ರೀತಿಯಾಗಿ ಮಂಜು ಪಾವಗಡ ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ವಿ. ಶಿವರಾಜ್ KR ಪೇಜೆ ಅವರಿಗೂ ನಮ್ಮ ಭುವನಂ ಗಗನಂ ಚಿತ್ರತಂಡದ ಪರವಾಗಿ ಪ್ರೀತಿಯ ಅಭಿನಂದನೆಗಳು. ಅಂಡ್ ವಿ ಹ್ಯಾವ್ ವಿತ್ ಅಸ್ ಮಹೇಶ್ ಕುಮಾರ್ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಫೆಬ್ರವರಿ 14ಗೋಸ್ಕರ ನಮ್ಮ ಭುವನಂ ಗಗನಂ ಸಿನಿಮಾ ತಂಡಕ್ಕೆ ಶುಭ ಕೋರದಕ್ಕೆ ಬಂದಿದ್ದಾರೆ. ಹಾಗೆ ವೆಲ್ಕಮ್. ಮತ್ತೊಮ್ಮೆ ಟ್ರೈಲರ್ ನೋಡಿದ್ರಿ, ಇಡೀ ಚಿತ್ರತಂಡ ನಿಮ್ಮೆಲ್ಲರಿಗೂ ಪರಿಚಯ ಇರೋಣ. ಏನ್ ಹೇಳ್ತೀವಿ? ಎಲ್ಲ ಅಭಿಮಾನಿ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ಟ್ರೈಲರ್ ಮಸ್ತಿತ್ತು, ಬೆಂಕಿ ಟ್ರೈಲರ್. ಎಮೋಷನ್ಸ್ ಐತಿ, ಭಾವನಾತ್ಮಕವಾದ ಕ್ಷಣಗಳದವು. ಆಮೇಲೆ ನಗುಗೂ ಜಾಗ ಐತಿ, ಆಕ್ಷನ್ಗೆ ಜಾಗ ಐತಿ. ಇಟ್ಸ್ ಕಂಪ್ಲೀಟ್ ಪ್ರಾಪರ್ ಪ್ಯಾಕೇಜ್ ನೋಡುಗರಿಗೆಲ್ಲರಿಗೂ ಕೂಡ. ಆ್ಯಂಡ್ ಯೂಶಲಿ ಇಷ್ಟು ದಿವಸ ಪೃಥ್ವಿ ಆಗಲಿ ಅಥವಾ ಪ್ರಮೋದ್ ಆಗಲಿ ಇವರು ನನ್ನ ಪ್ರೀತಿಯ ಗೆಳೆಯರು. ಆಮೇಲೆ ಅವ್ರವ್ರ ಸಿನಿಮಾದಾಗೆ ಒಬ್ಬರೇ ಹೆಗಲ ಮೇಲೆ ಹೊತ್ಕೊಂಡು ಪಿಕ್ಚರ್ನ ಮುಂದೆ ತಗೊಂಡವರು. ಇವಾಗ 2 ಗಂಟೆ ಹೆಗಲು ಒಟ್ಟಿಗೆ ಬಂದಿದ್ದವು. ಸೊ ನಿಮ್ಮಿಬ್ಬರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು. ಆಮೇಲೆ ಪೃಥ್ವಿ ಒಂದ್ ಕಡೆ, ಪ್ರಮೋದ್ ಒಂದ್ ಕಡೆ ಕ್ಲಾಸ್, ಒಂದ್ ಕಡೆ ಮಾಸು, ಎರಡೂ ಮಿಕ್ಸ್ ಇದು. ಒಂದು ಪರ್ಫೆಕ್ಟ್ ಸಿನಿಮಾ ಆಗಿರೋದಕ್ಕೆ, ಒಂದು ಪರ್ಫೆಕ್ಟ್ ಎಂಟರ್ಟೈನರ್ ಆಗಿರೋದಕ್ಕೆ. ನಮ್ಮ ಅಜೆಂಡ ಹೇಳಲ್ಲ,
14ಕ್ಕೆ ಯೂಶಲಿ ಟೈಮ್ ಮಾಡ್ಕೊಂಡಿರ್ತಾರ. ತುಂಬಿದ ಚಿತ್ರಮಂದಿರದಲ್ಲಿ ದಯವಿಟ್ಟು ಹೋಗಿ ನೋಡ್ರಿ ಪಿಕ್ಚರ್ನ. ಟ್ರೈಲರ್ ಏನ್ ನಿಮಗೆ ಖುಷಿ ಕೊಡ್ತೈತಿ, ಡೆಫಿನೆಟ್ಲಿ ಸಿನಿಮಾ ಅಷ್ಟೇ ಖುಷಿ ಕೊಡುತ್ತೆ ಅನ್ನೋದು ಒಂದು ನಂಬಿಕೆ. ಯಾಕಂದ್ರೆ ಇಬ್ರು ಕೂಡ ಬಹಳಷ್ಟು ಶ್ರಮ ವಹಿಸಿ ಕಿರಿತಲೆಯಿಂದ, ಆಮೇಲೆ ಒಂದು ದೊಡ್ಡ ಜರ್ನಿ ಐತಿ ಇಬ್ಬರದು. ಪೃಥ್ವಿ ನನ್ನ ದಿಯಾ ಪಿಕ್ಚರ್ ನೋಡಿದಾಗ ನಾನು ಹೋಗಿ ಹಗ್ ಮಾಡಿ ವಿಶ್ ಮಾಡಿದ್ದೆ, ಸರ್ ಸೂಪರ್ ಮಾಡಿದ್ರ. ಅಂಡ್ ನಾನು ಗೀತಾ ಬ್ಯಾಂಗಲ್ ಸ್ಟೋರ್ ಪಿಕ್ಚರ್ನ ಐ ಥಿಂಕ್ ಅನುಪಮ ಥಿಯೇಟರ್ ಅನ್ಕೋತೀನಿ, ಮೇನ್ ಥಿಯೇಟರ್ ಅವಾಗಿತ್ತು. ನಾನೇನೋ ಅವಾಗ ಸಿನಿಮಾ ಅವಕಾಶ ಹುಡುಕುವಂತ ಟೈಮ್, ಆ ಟೈಮ್ನಾಗ ಅಲ್ಲಿ ನೋಡಿದ. ಅವಾಗ ಪರಿಚಯ ಇರಲಿಲ್ಲ, ಫಸ್ಟ್ ಟೈಮ್ ಬೆಟ್ಟರ್ ನಾ ಹೇಳಿದ್ದಾರೆ ಅದು. ಈಗ ನಾನು ಒಂದು ಉತ್ತರ ಕರ್ನಾಟಕ ಸೊಗಡನ್ನ ಮಾತಾಡ್ಬೇಕಾದ್ರೆ ಒಂದು ಏನ್ ಗ್ರಿಪ್ ಇರ್ತೈತಿ, ಹಂಗೆ ಅವರು ಆ ಕಡೆ ಒಂದು ಲ್ಯಾಂಗ್ವೇಜ್ ನ ಅಷ್ಟು ಗ್ರಿಪ್ ಆಗಿ ಇಟ್ಕೊಂಡಿದ್ರು. ಅಷ್ಟು ಅದ್ಭುತವಾದ ಕಲಾವಿದರು ಇಬ್ರು ಕೂಡ, ಎಕ್ಸ್ಟ್ರೀಮ್ಲಿ ಗುಡ್ ಆಕ್ಟರ್ಸ್. ಅಂಡ್ ಅದ್ರ ಜೊತೆಗೆ ತುಂಬಾ ಮುದ್ದಾಗಿರುವಂತ ಇಬ್ರು ಹೀರೋಯಿನ್ಸ್ ಇದ್ದಾರೆ. ಸೊ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಶುಭಾಶಯಗಳು. ನಿರ್ಮಾಪಕರಿಗೆ, ನಮ್ಮ ಮೌಲಿಮನಿ ನಿರ್ದೇಶಕರಿಗೆ, ಇಡೀ ತಂಡಕ್ಕೆ ಶುಭಾಶಯಗಳು. ಇಲ್ಲಿ ಬಂದಿರುವಂತ ಸತೀಶ್ ಸರ್ ಆಗಲಿ, ನಮ್ಮ ಕೃಷ್ಣ ಸರ್ ಆಗಲಿ, ನಮ್ಮ ಸ್ನೇಹಿತರಾಗಲಿ, ವಿಕ್ರಮ್, ಪಾವನ, ಪ್ರತಿಯೊಬ್ಬರಿಗೂ ಕೂಡ ನಮಸ್ಕಾರ ಹೇಳ್ತಾ ಈ ವೇದಿಕೆಯನ್ನು ನಾನು ಹೇಳ್ತಾ ಇದ್ದೀನಿ. ನಮ್ಮ ಪಿಕ್ಚರ್ ಕೆಲಸ ಇದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಹಲೋ ಎವ್ರಿವನ್. GT ಮಾಲ್ ಸ್ವಲ್ಪ ಸ್ಪೆಷಲ್ ನಮಗೆ, ಬಿಕಾಸ್ ನಮ್ಮ ಸಿನಿಮಾಗಳ ಮೋಸ್ಟ್ ಆಫ್ ದ ಇವೆಂಟ್ಸ್ ಇಲ್ಲೇ ನಡೆಯುತ್ತೆ. ನಿಮ್ಮ ಸಪೋರ್ಟ್ ಇಂದ ಥ್ಯಾಂಕ್ ಯು. ತುಂಬಾ ಹೊಸ ಅನ್ಸಲ್ಲ ಮಾಲ್, ನಮಗೆ ಫ್ರೀಕ್ವೆಂಟ್ ಆಗಿ ಬರ್ತಿರ್ತೀವಿ. ಅಂಡ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ದಿಸ್ ಟುಡೇ. ಮಹೇಶ್ ಸರ್, ನಿಮ್ಮ ಸಿನಿಮಾ ತರನೇ ಪ್ರತಿ ಸಿನಿಮಾಗೂ ನೀವು ಸಪೋರ್ಟ್ ಮಾಡೋ ರೀತಿ, ನಿಂತ್ಕೊಂಡು ಓಡಾಡ್ತಾ ಕೆಲಸ ಮಾಡೋ ರೀತಿ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಈ ರೀತಿನ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ತೀನಿ. ಅಂಡ್ ನನ್ನ ಮೋಸ್ಟ್ ಆಫ್ ಮೈ ಫೇವ್ರೆಟ್ ಆಕ್ಟರ್ಸ್ ಎಲ್ಲ ಇಲ್ಲೇ ಇದ್ದಾರೆ, ನೋಡಕ್ ತುಂಬಾನೇ ಖುಷಿ ಆಗುತ್ತೆ. ಸತೀಶ್ ಸರ್, ಕೃಷ್ಣ ಸರ್, ಅಂಡ್ ಪ್ರಮೋದ್ ಅಂಡ್ ಪೃಥ್ವಿ ಅವರು, ಅಫ್ಕೋರ್ಸ್ ರಿಚಲ್ ಅಂಡ್ ನೀವು, ಐ ಡೋಂಟ್ ನೋ ಯುವರ್ ನೇಮ್, ಸಾರಿ, ಅಶ್ವತಿ. ತುಂಬಾ ಖುಷಿ ಆಗುತ್ತೆ ಈ ದಿನ ಈ ವೇದಿಕೆ ಮೇಲೆ ನಿಂತ್ಕೊಂಡು ಅಡ್ರೆಸ್ ಮಾಡೋದಕ್ಕೆ ಎಲ್ಲಾನು. ಬಿಕಾಸ್ ಭುವನಂ ಅಂಡ್ ಗಗನಂ ಅನ್ನೋ ಟೈಟಲ್ನೇ ಎಷ್ಟು ಮೀನಿಂಗ್ಫುಲ್ ಆಗಿದೆ. ಅಂಡ್ ಕೇಳೋದಕ್ಕೆ ಅಥವಾ ಅದನ್ನ ಹೇಳೋದಕ್ಕೂ ತುಂಬಾ ಖುಷಿ ಆಗುತ್ತೆ. ಆ ಟೈಟಲ್ ಫಾಂಟ್ ಆಗಿರ್ಬೋದು, ಆ ಪ್ರೆಸೆಂಟೇಷನ್ ಆಗಿರ್ಬೋದು, ಇಟ್ಸ್ ವೆರಿ ವೆಲ್ಕಮಿಂಗ್. ಮತ್ತೆ ನೋಡ್ಬೇಕು ಅನ್ಸುತ್ತೆ. ಮದ್ವೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋ ತರ ಅದು ತುಂಬಾ ಥಿಯೇಟರ್ ಬನ್ನಿ ಅಂತ ಕರೀತಿದೆ. ಅದು ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿದೆ. ಆ ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಗಿರಿ ಸರ್, ಸಿನಿಮಾದ ನಿರ್ದೇಶಕರು, ಸಿನಿಮಾ ಹೇಗ್ ಬಂದಿದೆ ಅನ್ನೋದು ಒಂದು ಪೋಸ್ಟರ್, ಒಂದು ಸಾಂಗ್, ಒಂದು ಟ್ರೈಲರ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಅದು ಎದ್ದು ಕಾಣಿಸ್ತಿದೆ ಈ ಸಿನಿಮಾದಲ್ಲಿ. ಐ ವಾಸ್ ವೆರಿ ಸರ್ಪ್ರೈಸ್ಡ್. ಪೃಥ್ವಿ ಅವರು ಮೆನ್ಷನ್ ಮಾಡ್ದ ಹಾಗೇನೆ ಭುವನ್ ಅಂಡ್ ಗಗನಂ ಅವರೆಲ್ಲ ಇದೆ ಎಲ್ಲವೂ. ಅವ್ರ ಜೊತೆಗೆ ತಗೊಂಡು ಬಂದಿದ್ದಾರೆ ಸಿನಿಮಾ. ಮೇ ಬಿ ಮ್ಯಾನಿಫೆಸ್ಟೆಡ್ ಇಟ್ಟು ಹ್ಯಾಪನ್ ಅಂದ್ಕೋತೀನಿ ಈ ಸಿನಿಮಾ. ಎವ್ರಿ ಟೈಮ್ ನಿಮ್ಮನ್ನ ನೋಡಿದಾಗ ಅಥವಾ ನಿಮ್ಮ ಹೆಸರನ್ನ ನೆನಪಿಸ್ಕೊಂಡಾಗ ದೇರ್ ಇಸ್ ಆಲ್ವೇಸ್ ಎ ಸ್ಮೈಲ್ ಆನ್ ಅವರ್ ಫೇಸ್. ಇಟ್ಸ್ ಎ ಜಾಯ್. ನೀವು ನಿಮ್ಮ ಕೆಲಸದ ಮುಖಾಂತರ ನಮ್ಗೆ ಅದನ್ನು ಯಾವಾಗಲೂ ಕೊಡ್ತಾ ಇದ್ದೀರಾ. ನಿಮ್ಮ ದಿಯಾ ಪರ್ಫಾರ್ಮೆನ್ಸ್ ಅನ್ಫರ್ಗೆಟಬಲ್. ಈ ಸಿನಿಮಾ ಕೂಡ ಈ ಸ್ಪೆಷಲ್ ಕ್ಯಾರೆಕ್ಟರ್ ನೆಕ್ಸ್ಟ್ ಅದನ್ನು ಮೀಟ್ ಮಾಡಿ ಮುಂದಕ್ಕೆ ಹೋಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ ನಿಮಗೆ. ಆ್ಯಂಡ್ ಆಲ್ ದ ಬೆಸ್ಟ್ ದ ಜರ್ನಿ. ಆ್ಯಂಡ್ ಪ್ರಮೋದ್ ಸರ್, ಆಲ್ ದ ಬೆಸ್ಟ್. ರತ್ನನ್ ಪ್ರಪಂಚ ಆ್ಯಂಡ್ ನಿಮ್ಮ ಪ್ರೀಮಿಯರ್ ಪದ್ಮಿನಿ ಎಲ್ಲ ವೆರಿ ವೆರಿ ಬ್ಯೂಟಿಫುಲ್ ಪರ್ಫಾರ್ಮೆನ್ಸಸ್. ನಿಮ್ಮನ್ ಬಿಟ್ರೆ ಅದನ್ನ ಇನ್ಯಾರು ಬೆಟರ್ ಮಾಡ್ಬೋದಿತ್ತು ಅನ್ನೋ ಒಂದು ಕ್ವೆಶನ್ ಬರೋ ತರ ನೀವು ಪರ್ಫಾರ್ಮ್ ಮಾಡಿರ್ತೀರಾ. ನೀವೊಬ್ಬ ದೊಡ್ಡ ಮಾಸ್ ಹೀರೋ ಆಗಿ ಬೆಳೀಲಿ ಅಂತ ನಾನು ವಿಶ್ ಮಾಡ್ತೀನಿ. ಅಂಡ್ ಆ ಮಾಸ್ ಎಲಿಮೆಂಟ್ಸ್ ಈ ಸಿನಿಮಾದಲ್ಲಿ ಕಾಣಿಸ್ತಿದೆ ಅಲ್ಲ. ಸೊ ಆಲ್ ದ ಬೆಸ್ಟ್ ನಿಮ್ಗೆ ಈ ಜರ್ನಿಗೆ. ಅಂಡ್ ರಿಚಿಲ್, ಅಂಡ್ ನೀವು ಅಫ್ಕೋರ್ಸ್ ಯು ಆರ್ ವೆರಿ ಸ್ವೀಟ್ ಅಂಡ್ ವೆರಿ ಸರ್ಪ್ರೈಸಿಂಗ್ ಇನ್ ಲವ್ ಮಾಕ್ಟೇಲ್ 2. ಐ ಹೋಪ್ ಮುದ್ದಾಗ ಕಾಣಿಸೋದಲ್ದೆ ಸಿನಿಮಾದಲ್ಲಿ ಯು ಹ್ಯಾವ್ ಸಮಥಿಂಗ್ ಮೋರ್ ಟು ಆಫರ್ ಅಂತ. ಸೊ ಆಲ್ ದ ಬೆಸ್ಟ್ ಫಾರ್ ದ್ಯಾಟ್. ಅಂಡ್ ಟು ದ ಹೋಲ್ ಟೀಮ್ ಅಂಡ್ ಸರ್, ನಿಮ್ಮ ಸಂಸ್ಥೆಗೆ SVC ತುಂಬಾ ಕೇಳಿದ್ದೀನಿ ನಿಮ್ಮ ಪ್ಯಾಷನ್ ಬಗ್ಗೆ, ನಿಮ್ಮ ಡ್ರೀಮ್ಸ್ ಬಗ್ಗೆ. ಅದು ಹೀಗೆ ಕಂಟಿನ್ಯೂ ಆಗಲಿ. ಈ ಸಿನಿಮಾ ಮತ್ತಷ್ಟು ದೊಡ್ಡ ಸಿನಿಮಾಗಳು ಮಾಡುವಂತ ಶಕ್ತಿ ನಿಮಗೆ ತಂದ್ಕೊಡ್ಲಿ. ಪಾಸಿಟಿವ್ ಆಗಿರ್ಲಿ ನಿಮ್ಮ ಜರ್ನಿ ನಮ್ಮ ಇಂಡಸ್ಟ್ರಿನಲ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ನಿಮ್ಮಿಂದ ನಮ್ಮ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ, ಹಾಗೆ ಈ ಸಿನಿಮಾ ನಿಮ್ಗೆ ಇನ್ನಷ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಅಂಡ್ ಅಯೋಗ್ಯ 2ಗೆ ಆಲ್ ದ ಬೆಸ್ಟ್ ಸತೀಶ್ ಸರ್. ಕೃಷ್ಣ ಸರ್, ಯು ಆರ್ ಆಲ್ಸೋ ಲುಕಿಂಗ್ ಫಾರ್ ಫಾದರ್. ಆಲ್ ದ ಬೆಸ್ಟ್ ಫಾರ್ ದ್ಯಾಟ್. ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು.
ಐ ಮೀನ್ ನಿಮ್ ಸಿನಿಮಾ ಫಾದರ್. ಅವ್ರ ಫಾದರ್ ಆಗ್ಬಿಟ್ನಲ್ಲ ಅಂತ ಅವರು. ಸೊ ಅನುಷಾ ಅವ್ರನ್ನ ಮೀಟ್ ಮಾಡಿ ಖುಷಿ ಆಯ್ತು, ತ್ರಿವಿಕ್ರಮ್ ಅವ್ರನ್ನ ಮೀಟ್ ಮಾಡಿ ಖುಷಿ ಆಯ್ತು. ಅಂಡ್ ಅಫ್ಕೋರ್ಸ್ ಎಲ್ರು ಇಲ್ಲಿ ಮಾಸ್ತಿ ಸರ್ ಹೋದ್ರು ಅನ್ಸುತ್ತೆ, ಅವ್ರನ್ನೂ ಭೇಟಿ ಮಾಡಿ ಖುಷಿ ಆಯ್ತು. ಚೇತನ್ ಸರ್ ಫಸ್ಟ್ ಟೈಮ್ ನಾನು ನಿಮ್ಮನ್ನ ಭೇಟಿ ಮಾಡ್ತಿರೋದು, ಮಂಜು ಸರ್. ಅಂಡ್ ಈ ತರ ಅಕೇಶನ್ಸ್ ಅಲ್ಲೇ ಭೇಟಿ ಮಾಡೋಕ್ಕಾಗೋದು ನಾವು ಸಿನಿಮಾ ಫೆಟರ್ನಿಟಿನ. ಅಂಡ್ ಇವತ್ತು ನನ್ನನ್ನ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಾಡ್ಕೊಂಡಿದ್ದಕ್ಕೆ ಭುವನಂ ಅಂಡ್ ಗಗನಂ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಫೆಬ್ 14 ಸಿನಿಮಾ ರಿಲೀಸ್ ಆಗ್ತಿದೆ ವ್ಯಾಲೆಂಟೈನ್ಸ್ ಡೇಗೆ. ಒಂದು ಫ್ಯಾಮಿಲಿ ಎಂಟರ್ಟೈನರ್, ಬರೀ ಇಬ್ಬರೇ ಹೋಗ್ಬಿಡಿ, ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾನ ನೋಡಿ ಕನ್ನಡ ಸಿನಿಮಾವನ್ನ ಥಿಯೇಟರ್ ನಲ್ಲಿ ಸೆಲೆಬ್ರೇಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ದಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ಪಾವನ ಅವರೇ. ಎಲ್ಲ ಗಣ್ಯರಿಗೂ ನಮಸ್ಕಾರ ಹಾಗೂ ಮಾಧ್ಯಮದವ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಂಥ ಒಳ್ಳೆ ಸುಮಧುರವಾದ ಶೀರ್ಷಿಕೆ ಕೇಳ್ತಾ ಇದ್ರೇನೆ ನನಗೆ ಎಸ್ಪೆಷಲಿ ವೈಯಕ್ತಿಕವಾಗಿ ಅಪ್ಪು ಸರ್ ಅವರ ವಂಶಿ ಸಿನಿಮಾದ ಹಾಡು ನೆನಪಾಗುತ್ತೆ. ಅದರಲ್ಲಿ ಒಂದು ಚರಣದಲ್ಲಿ ಒಂದೆರಡು ಒಳ್ಳೆ ಸಾಲುಗಳಿದೆ. ಶಿವನು ಮೇಲೆ ನೋಡಿರುವ ಜನರು ಮಾಡು ಕಾಯಕವ, ನಿಜದ ಅಂಕೆ ನೀಡಿರುವ ಇವನು ಅಂತ. ಇದೇ ತರಹ ಭುವನಂ ಗಗನಂ ತಂಡ ತಮ್ಮ ಪ್ರೀತಿಯ ಫಲವನ್ನು ತೆರೆ ಮೇಲೆ ತರ್ತಾ ಇದ್ದಾರೆ ಅಂತ ಹೇಳ್ಬೋದು. ತುಂಬಾ ನಿಷ್ಠೆಯಿಂದ, ತುಂಬಾ ಪ್ರೇಮದಿಂದ ಈ ಒಳ್ಳೆ ಸಿನಿಮಾನ ಫೆಬ್ರವರಿ 14 ರಿಲೀಸ್ ಮಾಡ್ತಾ ಇದ್ದಾರೆ. ನಿಜವಾದ ಅಂಕೆ ಇವಾಗ ನಮ್ಮ ದೈವ ರೂಪದಲ್ಲಿರುವ ನಮ್ಮ ಕಲಾಭಿಮಾನಿಗಳು ಕೊಡಬೇಕು. ದಯವಿಟ್ಟು ಕ್ಷಮಿಸಿ, ಎಲ್ಲರೂ ಒಳ್ಳೆ ಆಕ್ಟಿಂಗ್ ನೋಡಿ ನನ್ನ ಬಾಯಿ ತೊದಲ್ತಾ ಇದೆ ಅಂತ ಹೇಳ್ಬೋದು. ಸೊ ಅಭಿಮಾನಿಗಳು ಬಂದು ದಯವಿಟ್ಟು ಈ ಒಂದು ಒಳ್ಳೆ ಚಿತ್ರವನ್ನ ನೋಡಿ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ. ನಿಮ್ಮ ವಿಮರ್ಶೆಗಳಿಂದಲೇ, ನಿಜವಾದ ವಿಮರ್ಶೆಗಳಿಂದಲೇ ನಮ್ಮ ಚಂದನವನ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬೋದು, ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಈ ವೇದಿಕೆಗೆ ತಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ತುಂಬ ಒಳ್ಳೇದಾಗಲಿ, ಸಿನಿಮಾ ಗೆಲ್ಲಿ ಅಂತ ಆಶಿಸ್ತೀನಿ. ಆ್ಯಂಡ್ ಪ್ರತಿಯೊಬ್ಬರನ್ನು ನೋಡಿ ತುಂಬ ಖುಷಿ ಆಯಿತು. ರೇಚಲ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್, ಯಾಕಂದರೆ ನೀವು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರ ಸ್ಕ್ರೀನ್ ಮೇಲೆ. ಆ್ಯಂಡ್ ಪಾವನ ಅವ್ರು ಹೇಳಿದಾಗೆ ನಿಮ್ಮ ಕ್ಯಾರೆಕ್ಟರ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ ಅಂತ ನಂಬ್ತೀನಿ. ಆ್ಯಂಡ್ ಪ್ರಮೋದ್ ಅವರೇ ಕಂಗ್ರ್ಯಾಚುಲೇಷನ್ಸ್ ಆನ್ ದ ಮೂವಿ. ನಿಮ್ಮನ್ನ ಹಲವಾರು ಸಿನಿಮಾಗಳಲ್ಲಿ ನೋಡಿದ್ದೀವಿ, ಈ ಸಿನಿಮಾ ನಿಮ್ಗೆ ಇನ್ನೊಂದು ಮೈಲಿಗಲ್ಲಾಗಿ ನಿಲ್ಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಕ್ಷಮಿಸಿ, ನಿಮ್ಮ ಹೆಸರು ತಿಳ್ಕೊಳ್ದೆ ಮಾತಾಡ್ತಾ ಇದ್ದೀನಿ, ಬಟ್ ನೀವು ತುಂಬಾ ಅದ್ಭುತವಾಗಿ ಕಾಣಿಸ್ತಿದ್ದೀರಾ. ನಿಮ್ಮ ನಟನೆಯನ್ನು ಎದ್ದು ಕಾಣಿಸ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್. ಅಶ್ವತಿ. ಅಂಡ್ ಪೃಥ್ವಿ ಅವರೇ, ಆಲ್ ದ ವೆರಿ ಬೆಸ್ಟ್ ಟು ಯು. ತುಂಬಾ ದೊಡ್ಡ ಕಾಂಪ್ಲಿಮೆಂಟ್ ಸಿಕ್ಕಿದೆ ನಿಮಗೆ, ಕಮಲ್ ಹಾಸನ್ ಸರ್ಗೆ ಹೋಲಿಸಿದ್ದಾರೆ. ಸೊ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಟು ಸಿ ದ ಮೂವಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಈಗ ನಮ್ಮ ವೆಲ್ಕಮ್ ನಿಮ್ಗೆ. ಥ್ಯಾಂಕ್ ಯು. ಭುವನಂ ಗಗನಂ ಟ್ರೈಲರ್ ಈಗಷ್ಟೇ ನೋಡಿದ್ರಿ, ಹೇಗೆ ಅನ್ನಿಸ್ತು ನಿಮ್ಮ ಒಪಿನಿಯನ್ ಪ್ಲೀಸ್? ಫಸ್ಟ್ಲಿ ವೇದಿಕೆ ಮುಂದಿರೋ ಎಲ್ಲ ಅತಿಥಿಯರಿಗೂ ಹಾಗೆ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಭುವನಂ ಗಗನಂ ಬಹಳ ಅದ್ಭುತವಾದ ಟೈಟಲ್. ಭೂಮಿಗೂ ಗಗನಕ್ಕೂ ಇರೋ ಒಂದು ಪ್ರೀತಿ ಎಲ್ರಿಗೂ ಗೊತ್ತೇ ಇದೆ. ಆ ಒಂದು ಅದ್ಭುತವಾದ ಕಥಾ ಸಂಗಮನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಟ್ರೈಲರ್ ನೋಡ್ತಿದ್ರೇನೆ ಗೊತ್ತಾಗ್ತದೆ, ಎಲ್ಲಾ ತರ ಎಮೋಷನ್ಸ್ ಇದೆ, ಫೈಟ್ ಇದೆ, ಆಕ್ಟಿಂಗ್ ಇದೆ, ಪ್ರೀತಿ ಇದೆ. ತುಂಬಾ ಬ್ಯೂಟಿಫುಲ್ ಆಗಿ ನರೇಟ್ ಮಾಡಿದ್ದಾರೆ. ಟ್ರೈಲರ್ ಕಟ್ ಮಾಡಿದ್ದೀರಾ ಗಿರೀಶ್ ಸರ್, ತುಂಬಾ ಚೆನ್ನಾಗಿದೆ, ನಿಮಗೆ ಒಳ್ಳೇದಾಗ್ಲಿ. ಅಂಡ್ ಎಸ್, ಮ್ಯೂಸಿಕ್ ಬಹಳ ಅದ್ಭುತವಾಗಿದೆ, BGM ತುಂಬಾ ಚೆನ್ನಾಗಿದೆ, ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸಾಂಗ್ ಕೇಳಿಸ್ಕೊಂಡ್ರೆ ಗೊತ್ತಾಗುತ್ತೆ, ಮತ್ತೆ ಮತ್ತೆ ಕೇಳುವಂತ ಒಂದು ಹಾಡು. ಹಾಗೆ ಪೃಥ್ವಿ ಹಾಗೆ ಪ್ರಮೋದ್ ಅವರು, ನಿಮ್ಮ ಆಕ್ಟಿಂಗ್ ಬಗ್ಗೆ ಮಾತಾಡಂಗೆ ಇಲ್ಲ. ಆಲ್ರೆಡಿ ನಿಮ್ಮ ವರ್ಸ್ಟೈಲ್ ಆಕ್ಟಿಂಗ್ ಮೂಲಕ ನೀವು ತುಂಬಾ ಸಿನಿಮಾಗಳನ್ನ ಮಾಡಿ ಜನರು ಮನ್ಸ್ ಗೆದ್ದಿದ್ದೀರಾ. ಪೃಥ್ವಿ ಅವರೇ, ಇದರಲ್ಲಿ ನಿಮ್ದು ಪಾತ್ರ ತುಂಬಾ ಸ್ಪೆಷಲ್ ಆಗಿದೆ, ಯೂನಿಕ್ ಆಗಿದೆ, ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಟ್ರೈಲರ್ ನೋಡ್ತಿದ್ರೆ ಹೇಳ್ಬೋದು, ನಿಮ್ ಡಾನ್ಸ್ ಕೂಡ ಬಹಳ ಚೆನ್ನಾಗಿದೆ. ಅಂಡ್ ಪ್ರಮೋದ್ ಅವರೇ, ನಿಮ್ಮ ಹೈಟ್, ಪರ್ಸನಾಲಿಟಿ, ಪರ್ಫಾರ್ಮೆನ್ಸ್ ವೆರಿ ಪ್ರಾಮಿಸಿಂಗ್. ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಮಾಸ್ ಹೀರೋ ಆಗಿ ನೀವಿದ್ದೀರಾ. ಇನ್ನೂ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ, ವೆರಿ ಪ್ರಾಮಿಸಿಂಗ್ ಯು ಆರ್. ಅಂಡ್ ಇಬ್ರು ಹೀರೋಯಿನ್ಸ್, ಅಶ್ವತಿ ಅವರೇ, ರಚಲ್ ಅವರೇ, ತುಂಬಾ ಮುದ್ದಾಗಿ ಕಾಣಿಸ್ತೀರಾ. ಬಹಳ ಇಷ್ಟ ಆಯ್ತು. ಒಂದೊಂದು ಫ್ರೇಮ್ ಅಲ್ಲೂ ಬಹಳ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಪ್ರೊಡ್ಯೂಸರ್ ಸರ್, ಒಳ್ಳೇದಾಗ್ಲಿ. ಈ ಸಿನಿಮಾ ಮೂಲಕ ನೀವು ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ. ನೀವು ಮಾಡೋ ಎಲ್ಲಾ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಆಗ್ಲಿ, ಇನ್ನೂ ಹೆಚ್ಚು ಕಲಾವಿದರು ನಿಮ್ಮ ಅಂಡರಲ್ಲಿ ಕೆಲಸ ಮಾಡುವಂತ ಆಗ್ಲಿ ಅಂತ ನಾನು ಕೇಳ್ಕೊಂತೀನಿ.
ಅಂಡ್ ವಿಶೇಷ ಏನಂದ್ರೆ ಈ ಸಿನಿಮಾ ರಿಲೀಸ್ ಆಗ್ತಿರೋದು ವಿಶ್ವ ಪ್ರೇಮಿಗಳ ದಿನ, ವ್ಯಾಲೆಂಟೈನ್ಸ್ ಡೇ ದಿನ ಸಿನಿಮಾ ರಿಲೀಸ್ ಆಗ್ತಿದೆ. ಅದು ಇನ್ನೂ ಒಂದು ಖುಷಿ ಕೊಡುವಂತ ವಿಚಾರ, ಯಾಕಂದ್ರೆ ಟೈಟಲ್ ಹೇಳ್ತಾ ಇದೆ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದಂತ ಸಿನಿಮಾ. ಸೊ ದಯವಿಟ್ಟು ಮಿಸ್ ಮಾಡದೆ ನಿಮ್ ಗರ್ಲ್ ಫ್ರೆಂಡ್ ಜೊತೆನೂ ಹೋಗಿ, ಬಾಯ್ ಫ್ರೆಂಡ್ ಜೊತೆನೂ ಹೋಗಿ, ನಿಮ್ ಫ್ಯಾಮಿಲಿ ಜೊತೆನೂ ಹೋಗಿ ಸಿನಿಮಾ ನೋಡಿ. ಇದೇ ಫೆಬ್ರವರಿ 14ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ. ನಮ್ಮ ಕನ್ನಡ ಸಿನಿಮಾಗಳ ಮೇಲೆ, ನಮ್ಮ ಕನ್ನಡ ಕಲಾವಿದರ ಮೇಲೆ ನಿಮ್ಮೆಲ್ಲರಿಗೂ ಪ್ರೀತಿ ಆಶೀರ್ವಾದ ಇರಬೇಕು ಅಂತ ಕೇಳ್ಕೊತೀನಿ. ನೋಡ್ತೀರಲ್ವಾ ಸಮಯ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಫಾರ್ ಬಿಗ್ ಬಾಸ್. ಬಿಗ್ ಬಾಸ್ ಮನೆ ಒಳಗಿದ್ದು ಈಗ ಬಂದು ಇಷ್ಟೊಂದು ಜನ ನೋಡ್ತಾರೆ, ಭಯ ಆಗ್ತಾ ಇದೆ. ಇಲ್ಲಿ ಬಂದಿರ್ತಕ್ಕಂಥ ನನ್ನೆಲ್ಲ ಸೀನಿಯರ್ಸ್ಗೂ, ಸೊ ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕಾರಗಳು. ಸೊ ಇಲ್ಲಿ ಅಂದ್ರೆ ಇಲ್ಲೇನ್ ನನ್ನ ಮುಂದೆ ಏನ್ ಎಲ್ಲರೂ ಇದ್ದಾರೆ ಅಂದ್ರೆ ದೊಡ್ಡ ಆಲದ ಮರಗಳು ಅಂತ ಏನ್ ಅನ್ಕೊಂತೀವಿ, ಆ ಲಿಸ್ಟ್ ಅಲ್ಲಿ ಇರುವಂತ ಎಲ್ಲಾ ಆಕ್ಟರ್ಸ್ ಗಳು ನನ್ನ ಮುಂದೆ ಇದ್ದಾರೆ. ಸೊ ಅವ್ರ ಸ್ಟ್ರಗಲ್ಸ್ ಗಳ ಬಗ್ಗೆ ಗೊತ್ತು, ಸೊ ಅವ್ರ ಜರ್ನಿಗಳ ಬಗ್ಗೆ ಗೊತ್ತು, ಸೊ ಅವರು ಇಂಡಿವಿಜುವಲ್ ಆಗಿ ಅವ್ರವ್ರ ಸ್ಥಾನಗಳನ್ನ ಹೇಗೆ ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಗೊತ್ತು. ಸೊ ಅವ್ರ ಹಾರ್ಡ್ ಡೇಸ್ಗಳು ನನಗೆ ಗೊತ್ತು. ಸೊ ಅದೇ ಹಾದಿಲಿ ಎಲ್ಲರೂ ಇರೋದು. ಸೊ ನೈಸ್ ಆಫ್ ಯು, ಎಲ್ಲಾರು ಒಂದೇ ವೇದಿಕೆಯಲ್ಲಿ ಮೀಟ್ ಮಾಡ್ತಾರೆ. ಅದಕ್ಕೆ ಸೊ ಒಂದು ಸಿನಿಮಾ ಟ್ರೈಲರ್ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್, ಗಿರೀಶ್ ಸರ್. ಎಷ್ಟೋ TNDಗಳು ಬಿಲ್ ಕಟ್ಟಿರ್ತೀವಿ, ಎಷ್ಟೋ ಬಾರ್ಗಳು ಬಿಲ್ ಕಟ್ಟಿರ್ತೀವಿ. ಸೊ ಅದನ್ನೆಲ್ಲ ಆದ್ಮೇಲೆ ಒಂದು ಟ್ರೈಲರ್, ಒಂದು ಸಿನಿಮಾ ಅಂತ ತಂದು ನಿಲ್ಸೋದಕ್ಕೆ ಒಬ್ಬ ಪ್ರೊಡ್ಯೂಸರ್ನ ಎಷ್ಟು ಸತಿ ಅವ್ರ ಮನೆ ಹತ್ರ ಅಲ್ದಾಡ್ತೀವಿ ಅಂತ ನನಗೆ ಗೊತ್ತು. ಸೊ ಅವ್ರನ್ನ ಒಪ್ಸಿ, ಕಥೆನೂ ಒಪ್ಸಿ, ಒಬ್ಬ ಆಕ್ಟರ್ಗಳನ್ನ ಒಪ್ಸಿ, ಎಲ್ಲರನ್ನ ಒಪ್ಸಿ ಮಾಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ನೈಸ್ ಟ್ರೈಲರ್ ಅಂಡ್ ಸೊ ನೈಸ್ ಮೂವಿ ಸರ್. ಅವತ್ತಿನ ದಿನ ಕನ್ಸ್ಕೊಂಡಿದ್ದು ಇಲ್ಲಿ ವೇದಿಕೆ ಮೇಲೆ ನೋಡ್ತಾ ಇರೋದಕ್ಕೆ ತುಂಬಾ ಖುಷಿ ಆಗ್ತದೆ. ಅಂಡ್ ನಿಮ್ಮ ನಗುಮುಖದಲ್ಲಿ ಗೊತ್ತಾಗ್ತದೆ ಆ ಸಕ್ಸಸ್. ಸೊ ನೈಸ್ ಮೂವಿ ಸರ್. ಅಂಡ್ ಪ್ರೊಡ್ಯೂಸರ್ ಸರ್, ಸೊ ಈ ತರ ಅಂದ್ರೆ ಈಗ ಏನ್ ಅಪ್ಕಮಿಂಗ್ ನಾವುಗಳೆಲ್ಲ ಬರ್ತಾ ಇದೀವಿ, ಸೊ ನಮ್ಮಂತವ್ರಿಗೆಲ್ಲ ಬೆಳೆಸಿ ಉಳಿಸೋದಕ್ಕೆ ಇನ್ವೆಸ್ಟ್ ಮಾಡ್ತಾರೆ ಅಂತವ್ರು ನೀವು. ಸೊ ಇದೇ ತರ ಬೆಳೆಸಿ ಉಳಿಸಿ ಎಲ್ಲಾ ದೊಡ್ಡ ದೊಡ್ಡ ಆಕ್ಟರ್ಗಳನ್ನು. ಅಂಡ್ ನೀವು ಹಾಕಿರೋ ಇನ್ವೆಸ್ಟ್ಮೆಂಟ್ ಈ ಸಿನಿಮಾ ಮುಖಾಂತರ ಎಲ್ಲ ವಾಪಸ್ ಬರ್ಲಿ ಅಂತ ಕೇಳ್ಕೊತೀನಿ. ಸೊ ಅಂಡ್ ಅಫ್ಕೋರ್ಸ್ ಆಕ್ಟರ್ಸ್ ಇಬ್ರು ನ್ಯಾಚುರಲ್ ಆಕ್ಟರ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ದಿಯಾ ಸಿನಿಮಾ ಮೂಲಕ ನಿಮ್ದು ಅಂಡ್ ರತನ್ ಪ್ರಪಂಚ ಮೂಲಕ ನಿಮ್ಮನ್ನ ನೋಡಿದ್ದು ನಾವುಗಳು. ಅಂಡ್ ಪ್ರಮೋದಣ್ಣ, ಸೊ ಒಂದು ಆಡಿಷನ್ಗಳಲ್ಲಿ ನಾನು ನಿಮ್ಮನ್ನು ಭೇಟಿ ಆಗಿದ್ದೆ. ಅಂಡ್ ಯು ಆರ್ ಸೋ ಪ್ರಾಮಿಸಿಂಗ್ ಆನ್ ದಟ್ ಟೈಮ್. ಅವಾಗಲೇ ನೀವು ಮಾಡಿದಂಥ ಪ್ರಾಜೆಕ್ಟ್ಗಳೆಲ್ಲವೂ. ಸೊ ಇವತ್ತು ಏನ್ ಸ್ಕ್ರೀನ್ ಮೇಲೆ ನೀವು ಯಾವುದೇ ಕೆಲಸ ಮಾಡಿದ್ರು ಅದು ನಿಮ್ಮೊಂದು ಹಾರ್ಡ್ ವರ್ಕ್ ಕಾಣುತ್ತೆ. ಅದೊಂದು ಒಬಿಡಿಯಂಟ್ ಆಗಿ ಒಬ್ಬ ಸ್ಟೂಡೆಂಟ್ ಆಗಿ ಆ ಕೆಲಸಗಳನ್ನೆಲ್ಲ ಮಾಡ್ತೀರಾ. ಸೊ ಅದು ಎವಿಡೆಂಟ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಅಂಡ್ ಸೊ ಹ್ಯಾಟ್ಸ್ ಆಫ್ ಟು ಯು ಅಂಡ್ ಕೀಪ್ ರಾಕಿಂಗ್ ದ ವರ್ಕ್. ಸೊ ಅಂಡ್ ಪೃಥ್ವಿಂಬರ್ ಸರ್, ಶುವಿಲೇಶ್ ನೋಡಿದ್ರಿ, ನಿಮ್ದು ದಿಯಾ ಸಿನಿಮಾ ನೋಡಿದ್ರಿ. ಸೊ ನ್ಯಾಚುರಲ್ ಆಕ್ಟರ್, ಕೀಪ್ ಕಂಟಿನ್ಯೂಯಿಂಗ್ ದ ಸೇಮ್ ವರ್ಕ್. ಅಂಡ್ ತುಂಬಾ ಅದ್ಭುತವಾಗಿ ಮಾಡಿದಾರ ಅಂಡ್ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ಅಂಡ್ ಅಫ್ಕೋರ್ಸ್ ಎಂತ ಕಾಸ್ಟ್ಲಿ ಟೇಬಲ್ ಆದ್ರೂ ಅದ್ರ ಮೇಲೆ 2 ರೋಸ್ ಇರ್ಲಿಲ್ಲ ಅಂದ್ರೆ ಚೆನ್ನಾಗಿ ಕಾಣಲ್ಲ. ಆ ತರ ಇಬ್ರು ಹೀರೋಯಿನ್ಸ್ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಅಂಡ್ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂಡ್ ಆಲ್ ದಿ ಬೆಸ್ಟ್ ನಿಮ್ಮಿಬ್ರಿಗೂ ಕೂಡ. ಅಂಡ್ ಇಡೀ ಸಿನಿಮಾ ತಂಡಕ್ಕೆ ಏನ್ ಫೆಬ್ರವರಿ 14th ಒಂದು ಸಿನಿಮಾನ ತರಬೇಕು ಅಂತ ಇದ್ದಾರೆ. ಸೊ ಒಂದ್ ಚೆನ್ನಾಗಿರೋ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸ್ತಾ ಇದ್ದಾರೆ. ಸೊ ಬನ್ನಿ ಫೆಬ್ರವರಿ 14th ಹೋಗಿ ಅದನ್ನ ಊಟ ಮಾಡೋಣ ಅಂತ ಕೇಳ್ಕೊಂತೀನಿ. ಸೊ ಫೆಬ್ರವರಿ 14th ಭುವನಂ ಗಗನಂ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ನೋಡೋಣ ಬನ್ನಿ ಅಂತ ಹೇಳ್ತೀನಿ. ಆಲ್ ದಿ ಬೆಸ್ಟ್ ಟು ದ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ತ್ರಿವಿಕ್ರಮ್ ಅವರೇ. ಇದೀಗ ನಮ್ಮ ತ್ರಿವಿಕ್ರಮ್ ಅವರು ಹಾಗೂ ಅನುಷಾ ರೈ ಅವರನ್ನ ಮೊಮೆಂಟು ಕೊಡೋದ್ರ ಮೂಲಕ ಗೌರವಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೀನಿ. ನಮ್ಮ ನಿರ್ದೇಶಕರಾಗಿರುವಂತಹ ಗಿರೀಶ್ ಮೂಲಿಮನಿ ಸರ್ ಹಾಗೂ ನಿರ್ಮಾಪಕರಾಗಿರುವಂತಹ ಮುನೇಗೌಡ ಸರ್ ದಯವಿಟ್ಟು ಬರಬೇಕು. ರಿಲೀಸ್ ಆಗ್ತಾ ಇದೆ, ನಿಮ್ಮಿಂದಲೇ ಮಾತು. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇಲ್ಲಿರೋ ಎಲ್ಲ ಗಣ್ಯಾಧಿಗಳಿಗೂ ನಮಸ್ಕಾರ. ಫಸ್ಟ್ ನಾವು ಯಾವುದೇ ದುಬೈ ಮೂವಿ ತಗೊಂಡು ಹೋಗ್ಬೇಕಾದ್ರು ಅಲ್ಲಿ ಸಕ್ಸಸ್ ಕೊಡ್ತಿರೋದು ನಮ್ಮ ಕನ್ನಡಿಗರು. ಅವರಿಗೆ ನಮ್ಮ ಕಡೆಯಿಂದ ನಮಸ್ಕಾರ ತಿಳಿಸ್ತೀನಿ. ಅದೇ ರೀತಿ ಈ ಮೂವಿನ ಯಾವಾಗಲೂ ಕನ್ನಡ ಮೂವೀಸ್ನ ದುಬೈ ರಿಲೀಸ್ ಮಾಡಬೇಕು ಅಂತ ನನ್ನ ಗಂಡನಿಗೆ ತುಂಬಾ ಇಷ್ಟ. ನೀವು ಅನ್ಕೋಬಹುದು ನನ್ನ ಗಂಡನ ನೇಮು ಸಂದೀಪ್, ಬಟ್ ಅವ್ರು ಕನ್ನಡ ಮೂವಿನ ಎವ್ರಿ ಮಂತ್ ಒಂದು ಕನ್ನಡ ಮೂವಿನ ರಿಲೀಸ್ ಮಾಡ್ತಿದ್ದಾರೆ. ಅವ್ರಿಗೂ ನನ್ನ ಕಡೆಯಿಂದ ಧನ್ಯವಾದ ತಿಳಿಸ್ತೀನಿ. ಸೊ ಗಗನಂ ಭುವನಂ ಇದೆಲ್ಲ, ಭುವನಂ ಗಗನಂ ಮೂವಿ ತುಂಬಾ ಒಳ್ಳೆ ಮೂವಿ. ನಾನು 2 months ಬಿಫೋರೇ ನೋಡಿದೆ.
ಒಂದೊಳ್ಳೆ ಸೆಂಟಿಮೆಂಟ್ ಇರೋ ಮೂವಿ. ಪೃಥ್ವಿ ಎಂಬರವ್ರದ್ದು ಎಕ್ಸಲೆಂಟ್ ಆಕ್ಟಿಂಗು. ಸೊ ಒಳ್ಳೇದಾಗ್ಲಿ ಮೂವಿಗೆ. ಕಂಗ್ರ್ಯಾಚುಲೇಷನ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಭುವನಂ ಗಗನಂ ದಯವಿಟ್ಟು ಮಾತನಾಡಬೇಕು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್ ಅಲ್ಲಿಂದ ನಾನು ಮಾತಾಡಲ್ಲ ಅಂತಿದ್ದಾರೆ. ಸೊ ಎಲ್ಲ ಟೆಕ್ನಿಷಿಯನ್ಸ್ ಪರವಾಗೂ ಕೂಡ ದಯವಿಟ್ಟು ನೀವೇ ಮಾತಾಡ್ತೀವಿ. ಭುವನಂ ಗಗನಂ, ಮೊದಲನೇದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಸತೀಶ್ ಸರ್, ಕೃಷ್ಣ ಸರ್ ಇದ್ದಾರೆ, ಮತ್ತೆ ನಮ್ಮ ತ್ರಿವಿಕ್ರಮ್ ಅವರಿದ್ದಾರೆ, ಅಮಿತ್ ಅವರಿದ್ದಾರೆ, ಕಡೆ ಪವನ್ ಅವರಿದ್ದಾರೆ, ಸೊ ಸಾನಿಯಾ ಅಯ್ಯರ್ ಅವರಿದ್ದಾರೆ, ಇನ್ನೊಬ್ರು ಹೀರೋ ಇದ್ದಾರೆ, ನಮ್ಮ ಮಂಜಣ್ಣ ಇದ್ದಾರೆ, ಚೇತನ್ ಸರ್ ಇದ್ದಾರೆ, ನಮ್ಮ ಮಂಜು ಮಾಸ್ತಿ ಸರ್ ಹೋಗ್ಬಿಟ್ರು ಅನ್ಸುತ್ತೆ. ಸೊ ಮತ್ತೆ ಯಾರಾದ್ರೂ ಹೆಸರು ದಯವಿಟ್ಟು ಕ್ಷಮೆ ಇರಲಿ. ಸೊ ಪ್ರತಿಯೊಬ್ಬರಿಗೂ, ಸೊ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಸೊ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ಇದೇ ಫೆಬ್ರವರಿ 14 ಭುವನಂ ಗಗನಂ ಸಿನಿಮಾ ರಿಲೀಸ್ ಆಗುತ್ತೆ. ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ, ನಿಮ್ಗೆ ಅನ್ಸಿದ್ದನ್ನ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾನೆ ಹಾಕಿ, ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾನೆ ಹಾಕಿ. ಯಾಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೀನಿ ಅಂದ್ರೆ, ನೀವು ಹೊರಗಡೆ ಹೋಗುವಾಗ, ಥಿಯೇಟ್ರಿಂದ ಹೊರಗಡೆ ಹೋಗುವಾಗ ಬೇರೊಂದು ಫೀಲ್ ನ, ಅಂದ್ರೆ ನೀವು ಏನು ಮೈಂಡ್ ಅಲ್ಲಿ ಇಟ್ಕೊಂಡು ಬಂದಿರ್ತೀರೋ ಅದಕ್ಕಿಂತ ಒಂದು ಅದ್ಭುತವಾದ ಫೀಲ್ ಅನ್ನ ತಗೊಂಡು ನೀವು ಹೊರಗಡೆ ಹೋಗ್ತೀರಾ. ಇದು ನಾನು ಇಲ್ಲಿ ನಿಂತ್ಕೊಂಡು ಕೊಡ್ತಾ ಇರ್ತಕ್ಕಂಥ ಅಶೂರೆನ್ಸ್. ಸೊ ನೀವು ಸಿನಿಮಾಗೆ ಏನ್ ಅನ್ಕೊಂಡು ಬಂದಿದ್ದೀರಾ, ಸೊ ಅದು ನೀವೇನು ಈ ರೀಸೆಂಟ್ ಟೈಮಲ್ಲಿ ನೀವು ಈ ತರದ ಜಾನರ್ನ ಸಿನಿಮಾನ ಖಂಡಿತ ನೀವು ಈ ಜಾನರ್ ನಿಮ್ಗೆ ಹೊಸ ಅನುಭವ ಕೊಡುತ್ತೆ. ಆಮೇಲೆ ಸಿನಿಮಾ ಥಿಯೇಟರ್ ಒಳಗಡೆ ಬಂದಾಗ ನಿಮ್ಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನ ನೀಡುತ್ತೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ, ಸಿನಿಮಾ ನೋಡಿ. ನನ್ನ ಈ ವೇದಿಕೆ ಮೇಲೆ ಇನ್ನೊಂದು ನನ್ನ ಕೃತಜ್ಞತೆಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ತುಂಬಾ ಜನ ಹೀರೋಸ್ ಇದ್ದಾರೆ. ಬ್ಯಾಕ್ ಹ್ಯಾಂಡ್ ಅಲ್ಲಿ ನಮ್ಮ ಬೊಮ್ಮಿನೇನಿ ವಿಜಯ್ ಅದ್ಭುತವಾದ ಮ್ಯೂಸಿಕ್ ಅನ್ನ ಮಾಡಿದ್ದಾರೆ. ಇನ್ನು ನಮ್ಮ ಉದಯ್ ನೀಲ ಅದ್ಭುತವಾದ ಕ್ಯಾಮ್ರಾ ವರ್ಕ್ ಅನ್ನ ಮಾಡಿದ್ದಾರೆ. ನಮ್ಮ ಸುನೀಲ್ ಕಶ್ಯಪ್ ಅವರು ಅದ್ಭುತವಾದ ಎಡಿಟಿಂಗ್ ಅನ್ನು ಮಾಡಿದ್ದಾರೆ. ಅಂದ್ರೆ ನಮ್ದೊಂದು ಟೀಮ್, ತಂಡವಾಗಿ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದೀವಿ. ನೀವು ಥಿಯೇಟ್ರಿಗೆ ಬನ್ನಿ, ನಮ್ಮ ಸಿನಿಮಾನ ನೋಡಿ, ನಿಮ್ಗೆ ಅನ್ಸಿದ್ದನ್ನ ನೀವು ಇನ್ನೊಬ್ಬರಿಗೆ ಹೇಳಿ. ಸೊ ಅವ್ರು ಬಂದು ನಮ್ಮ ಸಿನಿಮಾನ ನೋಡ್ಲಿ. ಈ ಸಿನಿಮಾ ಸಕ್ಸಸ್ ಆದ್ರೆ ಖಂಡಿತ SVC ಫಿಲ್ಮ್ಸ್ ಇನ್ನು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ. ಆ ಅನುಭವ ನೀವು ಒಂದು ಒಳ್ಳೊಳ್ಳೆ ಸಿನಿಮಾವನ್ನು ಮಾಡ್ತಕ್ಕಂಥ ಶಕ್ತಿ SVC ಫಿಲ್ಮ್ಸ್ ಬರುತ್ತೆ. ಸೊ ಇನ್ನು ನಾನು ಇಬ್ಬರು ಹೀರೋಗಳ ಬಗ್ಗೆ ಹೇಳಿದ್ದೀನಿ. ಇಡೀ ನನ್ನ ಚಿತ್ರತಂಡದ ಪರವಾಗಿ ಒಂದು ಇನ್ವೈಟ್ ಮಾಡ್ತಾ ಇದ್ದೀನಿ. ಫೆಬ್ರವರಿ 14 ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಕಮ್ ಫ್ರಮ್ ಪ್ಲೀಸ್. ಎಸ್, ನಿಮ್ಮ ಪಾತ್ರದ ಬಗ್ಗೆ. ಎಲ್ಲರಿಗೂ ನಮಸ್ಕಾರ. ಎಸ್, I feel so blessed to play Bhumi character. First of all, I would like to thank our producer, director and my co-actor and Pramod, Rachit, everyone. So ellaru nama movie ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹೆಣ್ಮಕ್ಳು ಇಷ್ಟು ಕಡಿಮೆ ಮಾತಾಡೋದು ಫಸ್ಟ್ ಟೈಮ್ ನೋಡಿದ್ ನಾನು. ಓಕೆ, ಥ್ಯಾಂಕ್ ಯು ಸೋ ಮಚ್ ಅಶ್ವತಿ. ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ ನೀವೆಲ್ಲರೂ ಇವಾಗ ನಮ್ದು ಪ್ರೀ ರಿಲೀಸ್ ಇವೆಂಟ್ ಅಂಡ್ ನಮ್ ಟ್ರೇಲರ್ ಲಾಂಚ್ಗೆ ಬಂದಿಗೆ ತುಂಬಾ ಧನ್ಯವಾದಗಳು. ಇವತ್ತು ತುಂಬಾ ಸ್ಪೆಷಲ್, ಯಾಕಂದ್ರೆ ನನ್ನ ಮೊದಲನೇ ಸಿನಿಮಾ ಹೀರೋ ಕೃಷ್ಣ ಸರ್ ಇಲ್ಲಿದ್ದಾರೆ. ಅಂಡ್ ಅವ್ರು ನನ್ನ ಲಾಂಚ್ ಮಾಡಿದ್ರು ಕನ್ನಡ ಸಿನಿಮಾದಲ್ಲಿ. ಲವ್ ಮಾಕ್ಟೇಲ್ ಇಂದ ಆದಿ ನನಗೆ ಸಿಹಿ ಕೊಟ್ರು. ಈ ಸಿನಿಮಾ ಭುವನಂ ಗಗನಂ ಆದಿ ನಂದಿನಿನ ಕೊಟ್ರು. ಸೊ ಐ ಆಮ್ ವೆರಿ ಹ್ಯಾಪಿ. ಅಂಡ್ ನಮ್ ಸಿನಿಮಾ ಭುವನಂ ಗಗನಂ ಈ ವಾರ ಫೆಬ್ರವರಿ 14 ರಿಲೀಸ್ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಈ ಒಂದು ಫಿಲ್ಮ್ ನನಗೆ ತುಂಬಾ ಸ್ಪೆಷಲ್. ಅಂಡ್ ಅಫ್ಕೋರ್ಸ್ ಟೆಕ್ನಿಕಲಿ ಹೇಳ್ಬೇಕಂದ್ರೆ ನಮ್ಮ ಗಿರಿ ಸರ್ ತುಂಬಾ ಚೆನ್ನಾಗಿ ಬರವಣೆ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಅಫ್ಕೋರ್ಸ್ ಮುನಿಗೌಡರ ಸರ್ ಅಂಡ್ ಬೊಮ್ಮಿನೇನಿ ವಿಜಯ್ ಸರ್. ಆಕ್ಚುಲಿ ಒಂದು ಲವ್ ಸ್ಟೋರಿಗೆ ಸಾಂಗ್ಸ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಗೆ ಈ ಸಿನಿಮಾ ಮೂಲ ಅರ್ಥ ಆಗುತ್ತೆ. ದಟ್ ಸರ್ ಆ ಸಾಂಗ್ಸ್ ಎಷ್ಟು ಎಲಿವೇಟ್ ಮಾಡಿದ್ದಾರೆ ನಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ, ತುಂಬಾ ಖುಷಿ ಆಗ್ತಾ ಇದೆ. ಸೊ ಎಲ್ಲರೂ Feb 14 ಬನ್ನಿ, ನಮ್ಮ ಸಿನಿಮಾ ನೋಡಿ ಅಂಡ್ ನಮ್ಮನ್ನ ಗೆಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್. ತಂದೆಯ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಭುವನಂ ಗಗನ್ ಹೆಸರು ಹೇಳುವಾಗೆ ಒಂದು ಅದ್ಭುತವಾದ ಶೃಂಗಾರ ಕಾವ್ಯ ಅಂತಲೇ ಹೇಳ್ಬೋದು. ಮಾಸು ಕ್ಲಾಸು ಎರಡರ ಸಮ್ಮಿಲನ. ಪ್ರವೀಣ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಪೃಥ್ವಿ ಸರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದೇ ಥರ ಹೀರೋಯಿನ್ಗಳು ಮುದ್ದಾಗಿ ಕಾಣ್ತಾರೆ, ಸ್ಕ್ರೀನಲ್ಲೂ ಮುದ್ದಾಗಿ ಕಾಣ್ತಾರೆ, ಎದುರುಗಡೆನೂ ಮುದ್ದಾಗಿ ಕಾಣ್ತಾರೆ.
ನಮ್ಮ ಗಿರೀಶ್ ಮುಲಿಮಿ ಸರ್ ಅದ್ಭುತವಾಗಿ ನಿರ್ದೇಶನ ಮಾಡಿದ್ರಿ. ನಾನು ಟ್ರೈಲರ್ ನೋಡಿದ ತಕ್ಷಣ ಪ್ರೊಡ್ಯೂಸರ್ ಸರ್ಗೆ ಹೇಳಿದೆ, ಯಾವಾಗ 100 days ಫಂಕ್ಷನ್ ಮಾಡ್ತೀರಾ ಅಂತ. ಎಷ್ಟು 100% ಸಕ್ಸಸ್ಫುಲ್ ಆಗುತ್ತೆ. ರಿಚ್ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಈ ಚಿತ್ರದ ಒಂದು ಪಾತ್ರವಾಗಿ ನಾನು ನಟನೆ ಮಾಡಿದ್ದಕ್ಕೆ ಅಂಥದ್ದೊಂದು ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್. ಫೈಟಿಂಗ್ ಇತ್ತು, ಸಿಟ್ಟಿತ್ತು, ಆಕ್ರೋಶ ಎಲ್ಲವೂ ಕಾಣಿಸ್ತಾ ಇತ್ತು. ನಾವು 14ನೇ ತಾರೀಕು ಏನ್ ನಿರೀಕ್ಷೆ ಮಾಡಬಹುದು? ದಯವಿಟ್ಟು ಮುಂದೆ ಬನ್ನಿ ಪ್ಲೀಸ್. ಎಲ್ಲ ಸರಸ್ವತಿ ಪುತ್ರರಿಗೆ, ಕಲಾ ಆರಾಧಕರಿಗೆ ನಮಸ್ಕಾರ. ನಮ್ಮ ಸಿನಿಮಾ ಭುವನಂ ಗಗನ್ ಇತ್ತೀಚೆಗೆ ಜಾಸ್ತಿ ಮಾತಾಡ್ತಿದ್ದೀನಿ ನಾನು ಇದ್ರ ಬಗ್ಗೆ. ಇನ್ಮೇಲೆ ಆಕ್ಚುಲಿ ನೀವು ಮಾತಾಡಬೇಕು. ನಮ್ಮ ಕೆಲಸ ಆಲ್ರೆಡಿ ಒಂದು ಮಟ್ಟಿಗೆ ತೋರಿಸಿದೀವಿ ಟ್ರೈಲರ್ ಅಲ್ಲಿ. ನೀವು ಇಲ್ಲಿ ನೋಡ್ತಿರೋದು ಒಂದು 60% ಅಷ್ಟೇ. ಸಿನಿಮಾದಲ್ಲಿ ಇನ್ನೊಂದು 40% ಉಳಿಸ್ಕೊಂಡಿದೀವಿ. ಅದು ನೀವು ಅಲ್ಲೇ ನೋಡ್ಲಿ ಅನ್ನೋದು ನಮ್ಮ ಆಸೆ. ಅಂಡ್ ನೀವು ಏನು ಓಯೋ ರೂಮ್ ಶಾರ್ಟ್ ನೋಡಿದ ತಕ್ಷಣ ನೆಕ್ಸ್ಟ್ ಕಿಸಿಂಗ್ ಸೀನ್ ನೋಡ್ತಿದ್ದೀರೋ ಅದೆಲ್ಲ ವಿಷಯ. ಓಯೋ ರೂಮ್ ಅಲ್ಲಿ ಬೇರೆ ವಿಷಯ ಇದೆ, ನೀವು ಸಿನಿಮಾ ನೋಡಿ. ಅಂಡ್ ಅವಳಿಗೆ ಕಪಾಲ್ ಕೊಡಕ್ಕೆ ಕೈ ಎತ್ತಿದ ತಕ್ಷಣ ಅದು ಬ್ರೇಕಪ್ ಸೀನ್ ಅನ್ಕೋತಾ ಇದೀರಾ? ಇಲ್ಲ, ಅಲ್ಲೂ ಬೇರೆ ವಿಷಯ ಇದೆ. ಸೊ ಹಂಗಾಗಿ ಈ ಸಿನಿಮಾ ಸಿಕ್ಕಾಪಟ್ಟೆ ಸ್ಪೆಷಲ್, ಸ್ವಲ್ಪ ಹಾರ್ಟ್ಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಿದೆ. ಹಂಗಾಗಿ ಲವ್ ಇದ್ರ ಮೇಲೆ, ಈ ಸಿನಿಮಾ ಮೇಲೆ ಜಾಸ್ತಿ ಲವ್. ಹಂಗಾಗಿ ಜಾಸ್ತಿ ವಿಶ್ವಾಸ ಬೇಕು ಈ ಸಿನಿಮಾಗೆ. ಅಂದ್ರೆ ನಾವು ಮಾತು ಜಾಸ್ತಿ ಆಗಿರೋದ್ರಿಂದ ಇನ್ಮೇಲೆ ಮಾತು ಕಡಿಮೆ ಮಾಡಬೇಕು. ಬಿಕಾಸ್ ನೀವುಗಳು ಮಾತಾಡಬೇಕು. ಈ ಸಿನಿಮಾ ಬಗ್ಗೆ ಡೆಫಿನೆಟ್ಲಿ ನೀವೆಲ್ಲ ಮಾತಾಡ್ತೀರಾ. ನಮ್ಮ ಸಿನಿಮಾ ಅದೇನೋ ಮಾಡ್ಬಿಟ್ಟಿದೀವಿ, ಹಂಗ್ ಮಾಡಿದೀವಿ, ಹಿಂಗ್ ಮಾಡಿದೀವಿ, ತುಂಬಾ ಡಿಫರೆಂಟ್ ಅಂತ ಖಂಡಿತ ಹೇಳಲ್ಲ. ಇದು ರೆಗ್ಯುಲರ್ ನಮ್ಮ ನಿಮ್ಮೆಲ್ಲರ ಸಿನಿಮಾ, ನಮ್ಮ ನಿಮ್ಮೆಲ್ಲರ ಕತೆ ಇದು. ಅಂದ್ರೆ ಎಲ್ಲಾ ಸಿನಿಮಾದಲ್ಲೂ ಒಂದು ಜಾನರ್ ಇಟ್ಕೊಂಡು ಟ್ರೈ ಮಾಡ್ತಾರೆ, ಬಟ್ ನಮ್ಮ ಡೈರೆಕ್ಟರ್ ಇದರಲ್ಲಿ ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ತುಂಬಾ ಮಾತಾಡಿದೀನಿ ಈ ತರ ವಿಷಯಗಳ ಬಗ್ಗೆ, ಬಟ್ ಒಂದ್ ಲೈನ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಿ ಆಚೆ ಬರುವಾಗ ನಿಮ್ಗೆ ಕಣ್ ತುಂಬಿಕೊಂಡಿರ್ತೀರಿ, ಮುಖದ ಮೇಲೆ ಒಂದು ಒಳ್ಳೆ ಸ್ಮೈಲ್ ಇಟ್ಕೊಂಡಿರ್ತೀರಿ, ಎದೆ ಕೂಡ ಭಾರ ಆಗಿರುತ್ತೆ, ಏನೋ ಹಗರ ಆಗಿರುತ್ತೆ. ಸೊ ಇಷ್ಟು ಕಾಂಬಿನೇಷನ್ ಇಟ್ಕೊಂಡು ನೀವು ಥಿಯೇಟರ್ ಆಚೆ ಬರ್ತೀರಿ. ಈ ತರದ ಸಿನಿಮಾ ಇತ್ತೀಚೆಗೆ ಬಂದಿಲ್ಲ. ಸೊ ಅದು ನಮ್ಮ ಸ್ಪೆಷಾಲಿಟಿ, ನಮ್ಮ ಸಿನಿಮಾ ಸ್ಪೆಷಾಲಿಟಿ. ಸೊ ನಿಮ್ಗೆಲ್ಲ ಯಾಕೆ ಇಷ್ಟು ಮಾತಾಡ್ತಿದೀವಿ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಸಿನಿಮಾ ನೋಡಿ. ಆಮೇಲೆ ನಮ್ಮ ಸಿನಿಮಾದಲ್ಲಿ ತಲೆಗೆ ಕೆಲಸ ಇಲ್ಲ. ಇದು ಹೃದಯವಂತರಿಗೋಸ್ಕರ ಮಾಡಿರೋ ಸಿನಿಮಾ. ಅಂದ್ರೆ ತಲೆ ಓಡಿಸಿ ನೋಡುವಂತಹ ಸಿನಿಮಾ ಮಾಡಕ್ ನನ್ಗೆ ಇಷ್ಟ ಇಲ್ಲ ಆಕ್ಚುಲಿ. ಬಿಕಾಸ್ ನನಗೆ ತಲೆ ಇಲ್ದಿರೋದ್ರಿಂದ, ಅಂದ್ರೆ ತಲೆ ಇದ್ದಿದ್ದಷ್ಟು ಸ್ಟಾರ್ ಆಗ್ಬಿಡ್ತಿದ್ದೆ ನಾನು. ಸೊ ಈ ಸಿನಿಮಾ ನಿಮ್ಗೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ನೀವೆಲ್ಲರೂ ತುಂಬಾ ಪ್ರೀತಿಯಿಂದ ಓಪನ್ ಹಾರ್ಟೆಡ್ ಆಗಿ ಕುತ್ಕೊಂಡು ಸಿನಿಮಾ ನೋಡಿದ್ರೆ ನಾನು, ಪೃಥ್ವಿ, ರೇಚಲ್, ಅಶ್ವತಿ ಎಲ್ಲಾ ಪಾತ್ರಗಳು ಕನೆಕ್ಟ್ ಆಗ್ತವೆ. ನಿಮ್ಮ ಮನೆಯಲ್ಲಿ ನಿಮ್ಮ ಸಂಬಂಧಿಕರ ನಡುವೆ ನಡೆಯುವಂತಹ ಕಥೆಗಳನ್ನ ಇಟ್ಕೊಂಡು, ನಮ್ಮ ಸನ್ನಿವೇಶಗಳನ್ನ ಇಟ್ಕೊಂಡು ನಮ್ಮ ಡೈರೆಕ್ಟರ್ ಸರ್ ಕಥೆ ಮಾಡಿಕೊಂಡು ಇಷ್ಟು ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ, ಭುವನಂ ಗಗನಂ ಅಂತ. ಈ ಸಿನಿಮಾ ಬಗ್ಗೆ ನಾವು ಎಷ್ಟು ಮಾತಾಡ್ತೀವಿ ಅದಕ್ಕಿಂತ ಜಾಸ್ತಿ ನೀವು ಮಾತಾಡ್ತೀರಿ ಅಂತ ನಂಬ್ಕೊಂಡಿದ್ದೀನಿ. ಬಿಕಾಸ್ ಪ್ರತಿ ಸರ್ತಿ ಸಿನಿಮಾ ಒಳ್ಳೆ ಸಿನಿಮಾ ಬಂದಾಗ ಅದನ್ನ ಗೆಲ್ಸೋದು, ಅಲ್ಲಿ ಪಾತ್ರ ಮಾಡೋರ್ನ ಗೆಲ್ಸೋದು ನಿಮ್ಮ ಜವಾಬ್ದಾರಿ. ಹೊಸ ಹುಡುಗರು, ನಾವು ಬ್ಯಾಕ್ ಗ್ರೌಂಡ್ ಇಲ್ಲ, ಪೃಥ್ವಿ, ನಾನು, ನಮ್ಮ ನವೀನ್ ಶಂಕರ್ ಈ ತರದೆಲ್ಲ ಬಂದರಲ್ಲ, ನಮ್ಮ ಸತೀಶ್ ಸರ್, ಡಾರ್ಲಿಂಗ್ ಕೃಷ್ಣ ಅವರು ಆಲ್ರೆಡಿ ಜಾಗ ಮಾಡ್ಕೊಂಡಿದ್ದಾರೆ. ಅವರವರು ಶ್ರಮದ ಮೇಲೆ ಜಾಗ ಮಾಡ್ಕೊಂಡಿದ್ದಾರೆ. ನಾವು ಆ ಹಾದಿಲಿದ್ದೀವಿ. ಪ್ರತಿ ಸತಿ ಸಿನಿಮಾ ಮಾಡುವಾಗಲೂ ಪ್ರತಿ ಮೆಟ್ಲಲ್ಲೂ ಎತ್ಕೊಂಡ್ ಬಂದಿದ್ದೀರಾ. ಸ್ವಲ್ಪ ದೊಡ್ಡ ಮೆಟ್ಲು, ಇದು ದೊಡ್ಡ ಮೆಟ್ಲು ಯಾಕೆಂದ್ರೆ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ ಅದು ಗಿಫ್ಟ್. ನಮ್ಗೆ ತುಂಬಾ ಖರ್ಚು ಮಾಡಿ ನಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡು ದೊಡ್ಡ ಮೆಟ್ಲು ಹಾಕೊಟ್ಟಿದ್ದಾರೆ. ಈ ಮೆಟ್ಲಲ್ಲಿ ಬೀಳಿಸ್ಬೇಡಿ ದಯವಿಟ್ಟು, ಇಲ್ಲಿ ಸ್ವಲ್ಪ ಎತ್ಕೊಂಡ್ಬಿಡಿ. ಇನ್ನು ತುಂಬಾ ಕೆಲಸ ಮಾಡ್ತೀವಿ ನಾವು. ಆ ಜವಾಬ್ದಾರಿ ನಿಮಗೆ ಕೊಟ್ಟಿದೀವಿ. ನನಗೂ ಪೃಥ್ವಿಗೂ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ. ನಾವೆಲ್ಲ ಜನಗಳೇ ನಮ್ಮ ಬ್ಯಾಕ್ ಗ್ರೌಂಡ್ ಅನ್ಕೊಂಡು ಬಂದಿರೋರು. ಸೊ ನಮ್ಮನ್ನ ಗೆಲ್ಸೋದು, ಬೆಳೆಸೋದು ಎಲ್ಲ ನಿಮ್ ಕೈಲಿದೆ. ಅದು ಈ ಸಿನಿಮಾ ಮುಖಾಂತರ ಆಗ್ಲಿ ಅಂತ ಕೇಳ್ಕೊತೀನಿ. ಭುವನಂ ಗಗನಂ ತುಂಬಾ ಒಳ್ಳೆ ಸಿನಿಮಾ ಆಗುತ್ತೆ. ತುಂಬಾ ವರ್ಷಗಳ ಕಾಲ ನಿಮ್ಮ ಮನಸ್ಸಲ್ಲಿ ಉಳಿಯುತ್ತೆ. ನನ್ನ ಟೆಕ್ನಿಕಲ್ ಟೀಮ್ ಬಗ್ಗೆ ಮಾತಾಡಕ್ ಹೋಗಲ್ಲ. ಬಿಕಾಸ್ ನಮ್ಮ ಡೈರೆಕ್ಟರ್ ಹೇಳಿದ್ದಾರೆ ಆಲ್ರೆಡಿ. ನಂಗೆ ಮ್ಯೂಸಿಕ್ ಬಗ್ಗೆ ತುಂಬಾ ಇಷ್ಟ. ನಮ್ಮ ವಿಜಯ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ನಾವ್ ಎಷ್ಟೇ ಮಾತಾಡಿದ್ರು ಕಡಿಮೆ. ಯಾಕೆ ಗೊತ್ತಾ, ನಾವು ಸಿನಿಮಾ ನೋಡಿದೀವಿ, ನೀವು ನೋಡಿಲ್ಲ. ಸೊ ಎಷ್ಟೇ ಮಾತಾಡಿದ್ರು ಓಕೆ ಅನಿಸ್ತಿರುತ್ತೆ. 14th ಬನ್ನಿ, ನಾವು ಬರ್ತೀವಿ. ಏನ್ ಅನ್ಸುತ್ತೆ ಹೇಳಿ. ಇಷ್ಟ ಆಗದೆ ಹೋದ್ರೆ ಕಪಾಳು ಕೊಡಿರಿ, ಒಡ್ಸ್ಕೊತೀನಿ ನಾನು. ಬಿಕಾಸ್ ಅದು ನನ್ನ ಕಾನ್ಫಿಡೆನ್ಸ್ ಈ ಸಿನಿಮಾ ಬಗ್ಗೆ. ಸೊ ದಯವಿಟ್ಟು ಈ ಸಿನಿಮಾನ ಗೆಲ್ಸ್ಕೊಡಿ. ತುಂಬಾ ಕೆಲಸ ಮಾಡ್ತೀವಿ. ಅಂಡ್ ಸರ್ ತುಂಬಾ ಥ್ಯಾಂಕ್ ಯು ಸರ್. ಈ ಸಿನಿಮಾದ ಒಂದು ಇಷ್ಟು ದೊಡ್ಡ ಸಿನಿಮಾದಲ್ಲಿ ನಮ್ಗೊಂದು ಪಾತ್ರ ಕೊಟ್ಟಿದ್ದಕ್ಕೆ. ಬಿಕಾಸ್ ನೀವು ಯಾರು ಬೇಕಾದ್ರೂ ಹಾಕೊಂಡು ಸಿನಿಮಾ ಮಾಡ್ಬೋದಿತ್ತು. ಅದರಲ್ಲಿ ಈ ಹುಡುಗನೇ ಬೇಕು, ಪೃಥ್ವಿನೇ ಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದೀರಲ್ಲ, ಆ ನಿಮ್ಮ ಪ್ಯಾಷನ್ಗೆ, ಹೊಸ ಹುಡುಗರನ್ನ ಬೆಳೆಸಬೇಕು ಅನ್ನೋ ಒಂದು ನಿಮ್ಮ ಒಂದು ದೂರದೃಷ್ಟಿಗೆ ತುಂಬಾ ಖುಷಿ ಆಯ್ತು ಸರ್. ಇದೇ ತರ ನಿಮ್ಮ ಸಂಸ್ಥೆಯಿಂದ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು, ದೊಡ್ಡ ದೊಡ್ಡ ಹೀರೋಗಳು ಕೆಲಸ ಮಾಡ್ಲಿ. ನಮ್ಮ ತರದವ್ರನ್ನ ದೊಡ್ಡ ದೊಡ್ಡ ಹೀರೋಗಳನ್ನ, ದೊಡ್ಡ ದೊಡ್ಡ ಡೈರೆಕ್ಟರ್ಗಳನ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬನ್ನಿ 14th ಸಿಗೋಣ, ಮಾತಾಡೋಣ. ಥ್ಯಾಂಕ್ ಯು. ಈ ಕಾನ್ಫಿಡೆನ್ಸ್ ಎಲ್ಲ
ನಾನು ಹೇಳೋಕೆ ಏನು ಉಳಿದಿಲ್ಲ, ಪ್ರಮೋದ್ ಅವರು ಎಲ್ಲ ಹೇಳಾಗಿದೆ. ಮೊದಲನೇದಾಗಿ ಈ ಒಂದು ಈವೆಂಟಿಗೆ ಬಂದಿರೋರು ಸತೀಶ್ ಅಣ್ಣನಿಗೆ ನನ್ನ ತಮ್ಮನ ತರ, ಅವ್ರು ನನ್ಗೆ ಅಣ್ಣನ ತರ. ಸೊ ಹಾಗಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳಲ್ಲ ನೀವು ಬಂದಿದ್ದಕ್ಕೆ. ಯಾವತ್ತೂ ಕೂಡ ಸತೀಶ್ ಅಣ್ಣನಿಂದ ಯಾವತ್ತೂ ಸಪೋರ್ಟ್ ಇದ್ದಿದ್ದೆ ನನಗೆ. ಅಂಡ್ ನಮ್ಮ ಸಂಸ್ಥೆಯ ಇನ್ನೊಂದು ಸಿನಿಮಾ ಅಯೋಗ್ಯ 2 ಕೂಡ ನಮ್ಮ ಸಂಸ್ಥೆ ಮಾಡ್ತಾ ಇರೋದು ನಮಗೆ ಬಹಳ ಅಂದ್ರೆ ಬಹಳ ಹೆಮ್ಮೆ ಇದೆ. ಅಂಡ್ ಥ್ಯಾಂಕ್ ಯು ಸತೀಶ್ ಅಣ್ಣ, ಥ್ಯಾಂಕ್ ಯು ಫಾರ್ ಕಮಿಂಗ್. ಅಂಡ್ ಕೃಷ್ಣ ಸರ್, ನಾನು ಆಕ್ಚುಲಿ ಈ ಮಾತು ಹೇಳಿದ್ರು ಕೃಷ್ಣ ಸರ್ಗೆ ಬರೀ ನಾನು ಮೆಸೇಜ್ ಹಾಕಿದ್ದೆ, ಸರ್ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ. ಅವರೇ ಫೋನ್ ಮಾಡಿದ್ರು, ಕೇಳೋದಕ್ಕಿಂತ ಮೊದಲೇ ಬರ್ತೀನಿ ಅಂತ ಅಂದ್ರು. ಬಂದಿದ್ದಾರೆ, ಅದಕ್ಕೆ ತುಂಬಾ ದೊಡ್ಡ ಮನಸ್ಸು ಬೇಕು. ಅಂಡ್ ಬೀಂಗ್ ಸೂಪರ್ ಸ್ಟಾರ್ ಈ ತರ ಎಲ್ಲ ಸತೀಶ್ ಅಣ್ಣ, ಕೃಷ್ಣ ಸರ್ ಇಬ್ರು ನಾವು ಸಪೋರ್ಟ್ ಮಾಡ್ತಾ ಇರೋದು, ಇಟ್ ಟೇಕ್ಸ್ ಅ ಬಿಗ್ ಹಾರ್ಟ್ ಸರ್. ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಈ ತರ ಕೊಲಾಬರೇಟಿವ್ ಇರೋದ್ರಿಂದಾನೇ ಇಂಡಸ್ಟ್ರಿ ಬೆಳಿಬಹುದು ಅಂತ ಅನ್ಕೋತೀನಿ ನಾನು. ಅಂತ ಒಂದು ಒಳ್ಳೆ ಹೃದಯ ಇಬ್ರಿಗೂ ಇದೆ. ಥ್ಯಾಂಕ್ ಯು ಸರ್. ತ್ರಿವಿಕ್ರಮ್ ಸರ್, ಥ್ಯಾಂಕ್ ಯು ಫಾರ್ ಕಮಿಂಗ್. ನಿಮ್ಮನ್ನ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ನನಗೆ ಪರಿಚಯ ಅಲ್ಲಿಂದ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್. ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಆಡಿದೀರಾ. ಅನುಷಾ, ಥ್ಯಾಂಕ್ ಯು. ಅಂಡ್ ಮನಿವನ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಒಳ್ಳೆ ಮಾತುಗಳನ್ನ ಆಡಿದ್ರು ನಮ್ಮ ಬಗ್ಗೆ. ಸಾನಿಯಾ, ಥ್ಯಾಂಕ್ ಯು. ಅಂಡ್ ಡಯಾನಾ, ಥ್ಯಾಂಕ್ ಯು. ಮಂಜನಾ, ಥ್ಯಾಂಕ್ ಯು ವೆರಿ ಮಚ್. ಚೇತನ್ ಸರ್, ಥ್ಯಾಂಕ್ ಯು. ಅಂಡ್ ಮಾಸಿ ಸರ್ ಕೂಡ ಬಂದಿದ್ರು. ಮಹೇಶ್ ಸರ್, ನಿಮ್ಗೂ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲರೂ, ನಾನಂದ್ರೆ ನಮ್ಮ ಸಿನಿಮಾ ಅಲ್ಲದೆ ನಮ್ಮ ಸಿನಿಮಾಗೆ ಶ್ರಮಿಸ್ತಿರೋರು ನೀವೆಲ್ಲರೂ ಕೂಡ. ಸೊ ಅದಕ್ಕೆ ತುಂಬಾ ದೊಡ್ಡ ಹೃದಯ ಬೇಕು, ಇಲ್ಲಿ ಬರೋದಕ್ಕೆ ತುಂಬಾ ದೊಡ್ಡ ಹೃದಯ ಬೇಕು. ಅದಕ್ಕೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಭುವನಂ ಗಗನಂ ಗಿರೀಶ್ ಮೂಲಿಮನಿ ಅವರ ನಿರ್ದೇಶನ ಚಿತ್ರ. ಅವರು 12-13 ವರ್ಷದಿಂದ ಪರಿಚಯ. ನಾನು ಅವರ ಮೊದಲನೇ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ. ತುಂಬಾ ಪ್ರಾಮಾಣಿಕವಾಗಿ ಇದರಲ್ಲಿ ಆಕ್ಟರ್ಸ್ ಆಗಿರ್ಲಿ, ಮ್ಯೂಸಿಷಿಯನ್ಸ್ ಆಗಿರ್ಲಿ, ಟೆಕ್ನಿಷಿಯನ್ಸ್ ಆಗಿರ್ಲಿ, ಎಲ್ಲ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ನಾನು ಜಾಸ್ತಿ ಸಿನಿಮಾದ ಬಗ್ಗೆ ಹೇಳೋದಕ್ಕಿಂತ ಟ್ರೈಲರ್ ನೀವೆಲ್ಲರೂ ಕೂಡ ನೋಡಾಗಿದೆ, ನಾನು ಜಾಸ್ತಿ ಹೇಳೋದಿಲ್ಲ. ಮುನೇಗೌಡ ಸರ್ ಬಗ್ಗೆ ಹೇಳಬೇಕು. ಒಳ್ಳೆಯ ಸದಗುರುಚಿಯ ಚಿತ್ರವನ್ನೇ ಕೊಡಬೇಕು ಅನ್ನುವಂತಹ ಆಸೆ ಇಟ್ಕೊಂಡಿರುವಂತಹ ಅತ್ಯದ್ಭುತ ನಿರ್ಮಾಪಕರು. ಇವರ SVC ಸಂಸ್ಥೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಗಟ್ಟಿಯಾಗಿ ನಿಲ್ಬೇಕು ಅನ್ನೋದು ನನ್ನ ಆಶಯ. ಈ ಒಂದು ಸಂಸ್ಥೆಯಿಂದ ಬಹಳಷ್ಟು ಸಿನಿಮಾಗಳು ಬರಬೇಕು, ದೊಡ್ಡ ಸ್ಟಾರ್ಸ್ ಗಳ ಸಿನಿಮಾಗಳು ಬರಬೇಕು. ಅದಕ್ಕೆ ಈ ಸಿನಿಮಾ ಭುವನಂ ಗಗನಂ ಹಿಟ್ ಆಗ್ಬೇಕು. ದಯವಿಟ್ಟು ಎಲ್ಲರೂ ಕೂಡ ನೋಡ್ತೀರಾ? ಫೆಬ್ರವರಿ 14ನೇ ತಾರೀಕು ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲಿ ಬನ್ನಿ, ನೋಡಿ, ಧರಿಸಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಪೃಥ್ವಿ ಅವರೇ. ನಿಮ್ಮ ಮುಗ್ಧ